तन्नैवकार्यस्तमनन्नलभ्यं लक्ष्मीनृसिंहं शरणं प्रपद्ये। केशवार्कृपापात्रं देशमादिगुणार्णवं श्रीषडारीतीशानां देशकेन्द्रमहं भजे। प्रपद्ये निरवध्यानां निषद्यां गुणसम्पदां शरणं भवभीतानां षडगोपमुनेश्वरम्। वेदान्तदेशिकेतन्द्रकटाक्षलब्धत्रयन्तसारमनवद्यगुणं नारायणार्यतिर्यकृपाभिषक्तं श्रीरङ्गनाथ इति शेखरमाश्रयामः। रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं। श्रीशैलेशदयापात्रं दीभक्त्यादिगुणार्णवं यतीन्द्रप्रवणं वन्दे रम्यजामातरं मुनिं। लक्ष्मीनाथसमारम्भां नाथयामनमध्यमाम् अस्मदाचार्यपर्यन्तां वन्दे गुरुपरम्परां। यो नित्यमच्युतपदां विजयक्मरुक्मा व्यामोहतस्थैतराणि तृणाय मेने। अस्मद्गुरोर्भगवतोऽस्य देकसिन्धोः रामानुजस्य चरणौ शरणं प्रपद्ये। मातापिता युवतिस्तनया विभूतिः सर्वं यदेव नियमेन वदन्मयानाम् आद्यस्य नक्लपदेव कुलाभिरामं श्रीमत्तदङ्घ्रिकुलं प्रणमामि मूर्ध्नाम्। भूतं सरश्च मादाख्यभट्टनाथ श्रीभक्तिसारकुलशेखरयोगिवाहान् भक्ताङ्घ्रिरेण परकालयतीन्द्रमिश्रान् श्रीमत्पराङ्कुशमुनिं नतोऽस्मि नित्यं। लीलातुङ्गस्थनगिरितटे सुप्तमुद्बोध्यकृष्णं पारात्यं श्रुतिशतशिरसिद्धमध्यापयन्ति। स्वच्छिष्टायां सृजनिगलितं या फलात् कृत्यमुक्ते गोदातस्यै नमैदमिदं भूयैवास्तु भूयः। அன்னவயல் புதுவையாண்டாளரங்கற்கு பன்னு திருப்பாவை பல்பதியம் இந்நிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சுடிக் கொடுத்து சுடக்கூடிய தொல்பாவை பாடி அருளவல்ல பல்வகையாய் நாடினி வேங்கடவர்க்கு என்ன விதி என்னை மாத்தம் நாங்கடவா வண்ணமே நல்கு ஸ்ரீவிட்டு சித்த குலநந்தன கல்பவல்லி श्रीरङ्गराजहरिचन्दनयोगदृश्यां साक्षाक्षमां करुणयां कमलामिवान्यां गोदामनन्यशरणशरणं प्रपद्ये। दिशन्तु मे देव सदा त्वदीयाः दयातरङ्गानुचराः कटाक्षाः श्रोत्रेषु पुंसामृजनं कुर्वन्तीं सरस्वतीं संस्कृतकामधेनुः। ಎಲ್ಲರಿಗೂ ಸ್ವಾಗತ. ಸತತವಾಗಿ 3ನೇ ವರ್ಷ ಇಲ್ಲಿ ಈ ಒಂದು ಪ್ರವಚನವನ್ನು ಮಾಡಲು ನನಗೆ ನೀವು ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ, ನಿನ್ನೆ ಮೊದಲನೆಯ ದಿನ ಆಂಡಾಳ ಅವತಾರ ಯಾತಕ್ಕೋಸ್ಕರ ಆಯಿತು ಮತ್ತು ಹೇಗಾಯಿತು, ದಿವ್ಯ ಪ್ರಬಂಧದ ಸಾರವನ್ನು ಎಲ್ಲಿಂದ ನಮಗೆ ದೊರಕಿತು ಅನ್ನೋದನ್ನು ನಾವು ನಿನ್ನೆ ತಿಳ್ಕೊಂಡ್ವಿ. ಅದಾದ ಮೇಲೆ ತನಿಯನ್ ಅಂದರೆ ಇಂಟ್ರೊಡಕ್ಷನ್. ಈ ತನಿಯನ್ ಬಗ್ಗೆ ನಾವು ತಿಳ್ಕೊಂಡ್ವಿ. ತನಿಯನ್ನು ಯಾವ ಒಂದು ಪಾಶರದಿಂದ ಪರಾಶರ ಭಟ್ರರು ತನಿಯನ್ನು ಮಾಡಿದ್ದಾರೆ. ಮೊದಲನೇ ನೀಳಾತುಂಗಸ್ಥನಗಿರಿ ತಟಿ ಈ ಪಾಶರವನ್ನು ಪರಾಶರ ಭಟ್ರು 19ನೇ ಪಾಶದಿಂದ ಆ ಒಂದು ದ್ರಾವಿಡ ಭಾಷೆಯಲ್ಲಿರುವ ಆ ಒಂದು ಪಾಶರವನ್ನು ಈ ಸಂಸ್ಕೃತ ಭಾಷೆಯಲ್ಲಿ ನಮಗೋಸ್ಕರ ತನಿಯನ್ನು ಮಾಡಿದ್ದಾರೆ. ಇವತ್ತು ಪ್ರಥಮ ದಿವಸದ ಪ್ರಥಮ ಪಾಶರ. ಕಾತ್ಯಾಯನಿ ಪೂಜೆ ಮಾಡೋದಕ್ಕೋಸ್ಕರ ಗೋಪಿಕಾಸ್ತ್ರೀಗಳೆಲ್ಲ ಯಮುನಾ ತೀರಕ್ಕೆ ಹೋಗ್ತಾರೆ ಬೆಳಗಿನ ಜಾವ. ಅದೇ ರೀತಿ ಇಲ್ಲಿ ಗೋದಾದೇವಿ, ನಮ್ಮ ನಾಯಕಿಯಾದ ಗೋದಾದೇವಿ ತನ್ನ ಸ್ನೇಹಿತೆಯರನ್ನು ಕರೆದುಕೊಂಡು ಆ ತಟಾಕಕ್ಕೆ ಹೋಗ್ತಾರೆ. ತಟಾಕ ಇಲ್ಲಿ ಬಂದು ಯಮುನಾ ನದಿನ ಅಂತ ಭಾವಿಸ್ಕೊಂಡು ಆ ವಟಪತ್ರಶಾಹಿನೇ ಶ್ರೀರಂಗನಾಥನ ಶ್ರೀರಂಗನಾಥ ಅಂತ ಭಾವಿಸ್ಕೊಂಡು ತನ್ನ ಸಖಿಯರೆಲ್ಲ ಗೋಪಿಕಾ ಸ್ತ್ರೀಗಳ ಹತ್ರ ಭಾವಿಸ್ಕೊಂಡು ಈ ಒಂದು ವ್ರತವನ್ನು ಆರಂಭಿಸ್ತಾರೆ.
ಮೇಲೆ ಇಟ್ಟರೆ ಇದಾಗುತ್ತೆ. ಸ್ವಲ್ಪ ಸೌಂಡ್ ಕಮ್ಮಿ ಮಾಡಿ. ಅದು ಶಾಕ್ ಹೊಡಿ. ಈ ವ್ರತ ಕಮ್ಮಿ ಮಾಡಿ ಪೂರ್ತಿ. ಹಲೋ 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 ಹಲೋ, ಇನ್ನೂ ಸ್ವಲ್ಪ ಕಮ್ಮಿ ಮಾಡಿ. ಹಾಂ ಸರಿ, ಯಾಕಂದ್ರೆ ನನ್ನ ವಾಯ್ಸೇ ಜಾರೋಗಿದೆ. ಇನ್ನು ಸ್ವಲ್ಪ ಜೋರು ಮಾಡಿ. ಇನ್ನೂ ಸ್ವಲ್ಪ ಜೋರು ಮಾಡಬೇಕು. ಈ ಒಂದು ರಥವನ್ನು ಆರಂಭಿಸೋದಕ್ಕೆ ಕೆಲವು ನಿಯಮಗಳಿವೆ. ನಿಯಮಗಳಲ್ಲಿ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋದನ್ನು ನಮ್ಮ ನಾಯಕಿ ಗೋದೆ ಹೇಳಿಕೊಡ್ತಾರೆ. ಮೊದಲ 5 ಪಾಶದಲ್ಲಿ ಪರಮಾತ್ಮನ ವಿವಿಧ ಅವತಾರಗಳು. ಮೊದಲನೇ ಪಾಶದಲ್ಲಿ ವೈಕುಂಠನಾಥನಾದ ನಾರಾಯಣ, ಎರಡನೇ ಪಾಶದಲ್ಲಿ ಕ್ಷೀರಾಬ್ಧಿ ಶಯನನಾದ ನಾರಾಯಣ. ಈ ಕ್ಷೀರಾಬ್ಧಿ ಶಯನ ಅದು ಬಂದು ಎಕ್ಸಿಕ್ಯೂಟಿವ್ ಆಫೀಸ್. ಅವನಿಗೆ ಏನೇ ಅವತಾರ ಅವ್ರು ತಗೋಬೇಕು ಅಂದ್ರೂ ಅಲ್ಲಿ ಬಂದು ನಿರ್ಧಾರ ಮಾಡ್ತಾರೆ, ನಾನು ಯಾವ ಅವತಾರ ತಗೋಬೇಕು ಅಂತ. ಹಾಗೆ ಕ್ಷೀರಾಬ್ಧಿ ಶಯನ, ತದನಂತರ ವಿಭವ ಅವತಾರ. ವಿಭವ ಅವತಾರ ಅಂದರೆ 10 ಅವತಾರಗಳನ್ನು ಮಾಡಿದ್ದಾನೆ. ಆ 10 ಅವತಾರ ನಮಗೆ ಗೊತ್ತಿರುವ ಥರ 10 ಅವತಾರ. ಆದರೆ ಅವನ ಅವತಾರದ ಒಂದು ಮಾಯೆ ಯಾರಿಗೂ ಗೊತ್ತಾಗಲ್ಲ. ಇವಾಗ ಆರಾಮದನ್ ಅಂತ ತಿರುಕ್ಕುಣಂದೆಯಲ್ಲಿದೆ. ಮತ್ತು ಒಂದೊಂದು ಕಡೆ ವೆಂಕಟೇಶನ ಅವತಾರದಲ್ಲಿ 10 ಅವತಾರದಲ್ಲಿ ವೆಂಕಟೇಶನ ಅವತಾರ ಬರಲಿಲ್ಲ. ನಮಗೆ ಗೊತ್ತಿರೋದು ವಿಭವಾವತಾರ 10 ಅವತಾರ ಅಷ್ಟೇ. ಅವನು ನಾನಾ ಅವತಾರದಲ್ಲಿದ್ದಾನೆ. ಹಯಗ್ರೀವರಿಲ್ಲ. ಈ ರೀತಿ ಯಾವಾಗ ಭಕ್ತರಿಗೆ ಅವನು ಭಕ್ತರ ಸಮಸ್ಯೆಗಳನ್ನು, ಭಕ್ತರ ಒಂದು ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಒಂದು ಅವತಾರ ಮಾಡ್ತಾ ಹೋಗ್ತಾನೆ. ಹೀಗೆ 10 ಅವತಾರದ ವಿಭವಾವತಾರ. 4ನೇದು ಅಂತರಾತ್ಮವಾಗಿರುವ ನಾರಾಯಣ. ಎಲ್ಲರ ಅಂತರಾತ್ಮದಲ್ಲೂ ನಾರಾಯಣ ಇದ್ದಾನೆ. 5ನೇ ಅವತಾರ ಅರ್ಚಾವತಾರ. ಅರ್ಚಾವತಾರ ಅಂದರೆ ನಾವು ದೇವಸ್ಥಾನದಲ್ಲಿ ಹೋಗಿ ನಮಿಸುವ ಭಗವಂತ. ಅದಕ್ಕೇ ಬೆಳಗ್ಗೆ ಏಳುವಾಗ 5 ಬಾರಿ ಹರಿ 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 ಅಂತ 5 ಬಾರಿ ಹೇಳಬೇಕು. ಹರಿರ್ ಹರತಿ ಪಾಪಾನಿ ದುಷ್ಟಚಿತ್ತೈ ರವಿಸ್ಮೃತೈ ಅಂತ. ಅಂದರೆ ಆ ಹರಿ ಅನ್ನೋ ಒಂದು ಶಬ್ದದಿಂದ ನಮ್ಮ ಪಾಪಗಳೆಲ್ಲ ಹರಿದು ಹೋಗುತ್ತೆ ಅಂತ. ಅದಕ್ಕೆ 5 ಬಾರಿ ಹರಿ 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 ಅಂತ ಹೇಳಬೇಕು. ಆಮೇಲೆ ಮಾಯಾವಿಯಾದ ಆ ಭಗವಂತನನ್ನು ಇನ್ನೂ ಒಂದು ಹೆಸರಲ್ಲಿ ಕರಿತೀವಿ, ಗಜೇಂದ್ರ ಮೋಕ್ಷ. ಈ ಗಜೇಂದ್ರ ಮೋಕ್ಷದಲ್ಲಿ ಭಗವಂತನ ಒಂದು ಲೀಲೆ. ಆ ಒಂದು ಗಜೇಂದ್ರ ಮೋಕ್ಷದ ಒಂದು ಶ್ಲೋಕವನ್ನು ಹೇಳಬೇಕು ನಾವು ಬೆಳಿಗ್ಗೆ ಎದ್ದಾಗ. ಆಗ ನಮಗೆ ಶುಭ ದಿನವಾಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಈ ವ್ರತವನ್ನು ಆರಂಭ ಮಾಡ್ತಾರೆ. ಇಲ್ಲಿ ಯಮುನಾ ನದಿ ಅಂತ ಹೇಳಿದ್ದೀನಿ. ಯಮುನಾ ನದಿ ಅಂದರೆ ತಟಾಕ, ಶ್ರೀವಿಲ್ಲಿಪುತ್ತೂರು ಅನ್ನೋ ಊರು. ಅದು ಬಂದು ಆಯರ್ಪಾಡಿಯಾಗಿ ಪರಿವರ್ತಿಸ್ಕೊಂಡಿದ್ದಾಳೆ ಗೋದಾ. ಮತ್ತು ಯಮುನಾ ನದಿಯ ತಟಾಕ ಅಂದರೆ ಒಂದು ಕೊಳದಲ್ಲಿ ಅದನ್ನೇ ಅವರಿಗೆ ಯಮುನಾ ನದಿ. ತನ್ನ ಸ್ನೇಹಿತರು ಗೋಪಿಕಾ ಸ್ತ್ರೀಯರು ಮತ್ತು ವಟಪತ್ರಶಾಹಿನೇ ಶ್ರೀಕೃಷ್ಣ, ನಂದಗೋಕುಲನ ಮಗ. ಹೀಗೆ ತಾನು ತನ್ನ ಒಂದು ಈ ರಥವನ್ನು ಆರಂಭಿಸ್ತಾಳೆ. ಯಾತಕ್ಕೋಸ್ಕರ ಈ ರಥವನ್ನು ಆರಂಭಿಸಬೇಕು?
ವ್ರತವನ್ನು ಆರಂಭಿಸೋದು ಯಾಕೆ ಅಂದರೆ ಶ್ರೀರಂಗನಾಥನ ಪಡೆಯೋಕ್ಕೋಸ್ಕರ. ನಾವೆಲ್ಲ ಕೆಲವರು ಹೇಳ್ತಾರೆ ಬೆಳಿಗ್ಗೆ ಎದ್ದು ಈ ಮಾರ್ಗಶೀರ್ಷ ಮಾಸದಲ್ಲಿ ಆ ಒಂದು ಅರಳಿ ಮರ ಸುತ್ತಿದ್ರೆ ಒಳ್ಳೆ ಗಂಡ ಸಿಗ್ತಾನೆ ಅಂತ ಎಷ್ಟೋ ಜನ ಹೇಳಿ ಕಳಿಸ್ತಾರೆ. ಬೆಳಗ್ಗೆನೇ ಇದು ಕಳಿಸ್ತಾರೆ. ಈಗಿನ ಕಾಲದಲ್ಲೆಲ್ಲ ಆ ಅಭ್ಯಾಸನೇ ಇಲ್ಲ. ಮೊದಲೆಲ್ಲ ಕಳಿಸ್ತಾ ಇದ್ರು, ಇವಾಗೆಲ್ಲ ಮೊಬೈಲಲ್ಲೇ ಬೇಕಾದ್ರೆ ಅರಳಿ ಮರ ನೋಡ್ತಾ ಅವರು 3 ಸುತ್ತಿಬಿಡ್ತಾರೆ. ಅದು ಎಷ್ಟು 12 ಗಂಟೆಗೆ. ಅವ್ರಿಗೆ ಸೂರ್ಯೋದಯ, ಅವರಿಗೆಲ್ಲ ಸೂರ್ಯವಂಶದವ್ರು ಇವಾಗೆಲ್ಲ ಹೇಳೋದೇ 12 ಗಂಟೆಗೆ. ಆ ರೀತಿ ಇರುವಾಗ ಈ ಒಂದು ರಥವನ್ನು ಆರಂಭಿಸ್ತಾಳೆ. ರಥವನ್ನು ಆರಂಭಿಸೋಕ್ಕೆ ಡೂಸ್ ಆ್ಯಂಡ್ ಡೋಂಟ್ಸ್, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ಹೇಳ್ತಾಳೆ. ಇವಾಗ ನಾವು ಇಲ್ಲಿಂದಾನೇ ಶ್ರೀವಿಲ್ಲಿಪುತ್ತೂರು ಆಯರ್ಪಾಡಿಗೆ ಹೋಗೋಣ. மார்கழி திங்கள் மதி நிறைந்த நன்னாளால் நீராட போதுவீர் போதுமினோ நேரழீர் சீர்மல்குமாயிப்பாடி செல்வச் சிறுமீர்காள் ஊர்வேல் கொடந்தொழிலன் நந்தகோபன் குமரன் ஏறார்ந்த கண்ணி யசோத இளம் சிங்கன் கார்மேனிச்சங்கன் கதிர்மதியும் போல் முகத்தான் நாராயணனே நமக்கே பறை தருவான் பாரோர் புகழ படிந்தேலோர் ಎಂಬಾವಾಯ್. ಇಲ್ಲಿ 2 ಪದ ಬರುತ್ತೆ, ಅನ್ಯಾಪದೇಶ ಮತ್ತು ಸ್ವಾಪದೇಶ ಅಂತ. ಅನ್ಯಾಪದೇಶ ಅಂತ ನಾವೆಲ್ಲ ಏನು ಅದರ ಬಗ್ಗೆ ನಾವು ಅರ್ಥ ಮಾಡ್ಕೋತೀವಿ, ನಮ್ಮ ಉಪದೇಶನ ಅನ್ಯಾಪದೇಶ ಅಂತಾರೆ. ಮತ್ತು ಸ್ವಾಪದೇಶ ಅಂದರೆ ಆಚಾರ್ಯರ ಒಂದು ಮನೋಭಾವದಲ್ಲಿ ಆಚಾರ್ಯರು ನಮಗಾಗಿ ಈ ಪಾಶ್ರದಲ್ಲಿ ಒಳಹೊಕ್ಕಿರುವ ಅರ್ಥಗಳು ಯಾವುದಿದೆ ಅದನ್ನು ಹೇಳೋದು ಸ್ವಾಪದೇಶ ಅಂತ. ಸ್ವ ಉಪದೇಶ, ಅನ್ಯ ಉಪದೇಶ ಅಂತ. ಈಗ ಅನ್ಯಾಪದೇಶಕ್ಕೆ ಹೋದರೆ ಮಾರ್ಗಳಿ ತಿಂಗಳು, ಯಾವುದೇ ಒಂದು ಕೆಲಸವನ್ನು ಯಾವುದೇ ಒಂದು ಕಾರ್ಯವನ್ನು ನಾವು ಆರಂಭಿಸಬೇಕು ಅಂದರೆ ಮಂಗಳಕರವಾದ ಒಂದು ಸಮಯ, ಮಂಗಳಕರವಾದ ದಿನ, ಇದನ್ನು ನೋಡಿ ಆರಂಭಿಸ್ತೀವಿ. ಹಾಗೆ ಮಾರ್ಗಳಿ ತಿಂಗಳು, ಮಾಸಾನ ಮಾರ್ಗಶೀರ್ಷೋಹಂ ಅಂತ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ. ಅಂದರೆ ಮಾಸದಲ್ಲಿ ಅತಿ ಶ್ರೇಷ್ಠವಾದ ಮಾಸ ಮಾರ್ಗಶೀರ್ಷ ಮಾಸ ಅಂತ. ವ್ಯಾಖ್ಯಾನಕಾರರು ಹೇಳ್ತಾರೆ ಮಾರ್ಗಶೀರ್ಷ ಮಾಸ ಎಷ್ಟು ಶ್ರೇಷ್ಠ ಅಂದರೆ ರಾಮನ ಪಟ್ಟಾಭಿಷೇಕಕ್ಕಿಂತ ಚೈತ್ರ ಮಾಸಕ್ಕಿಂತ ಶ್ರೇಷ್ಠವಾದದ್ದು ಅಂತ. ಚೈತ್ರ ಮಾಸದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಮಾಡಲು ಆ ಒಂದು ಮುಹೂರ್ತ ಇಟ್ಟರು. ಆ ಮುಹೂರ್ತ ಇಟ್ಟರೆ ಅದನ್ನು ಒಂದು ಗೂನು ಬೆನ್ನಿನ ಒಂದು ಹೆಂಗಸು ಅದನ್ನು ಕೆಡಿಸಿದ್ರು. ಹಾಗಿದ್ರೂ ಅದಕ್ಕಿಂತ ಶ್ರೇಷ್ಠವಾದ ಮಾಸ ಮಾರ್ಗಶೀರ್ಷ ಮಾಸ ಅಂತ. ಮತ್ತು ನಿನ್ನೆ ಉತ್ತಮವಾದ ದಿನ ಮಾರ್ಗಶೀರ್ಷ ಮಾಸದ ಮೊದಲನೇ ದಿನ, ಅದನ್ನು ಮಂಗಳಕರವಾದ ಮಂಗಳವಾರ ಬಿದ್ದಿದೆ. ಇನ್ನು ಇಂಗ್ಲೀಷಲ್ಲಿ ಒಂದು ಪದ ಇದೆ, ಎ ಗುಡ್ ಸ್ಟಾರ್ಟ್ ಈಸ್ ಹಾಫ್ ಡನ್ ಅಂತ. ಅಂದರೆ ಉತ್ತಮವಾದ ಪ್ರಾರಂಭ ಅರ್ಧ ಕೆಲಸ ಆದಂಗೆ ಅಂತ. ಅದೇ ರೀತಿ ಈ ಒಂದು ಉಪನ್ಯಾಸ, ಈ ಒಂದು ಪ್ರವಚನ ನಿನ್ನೆ ಆರಂಭ ಆಗಿ ಇವತ್ತು ಮೊದಲನೇ ಪಾರ್ಶ್ವದಲ್ಲಿದ್ದೀವಿ. ಮದಿ ನಿರೆಯಿಂದ ನನ್ನಾಳಾಲ್. ಮದಿರ್ ಅಂದರೆ ಹುಣ್ಣಿಮೆಯ ದಿನ, ಚಂದ್ರ ಹುಣ್ಣಿಮೆಯಲ್ಲಿ ಪ್ರಕಾಶಿಸ್ತಾ ಇರ್ತಾನೆ. ಆ ಥರವಾದ ಒಂದು ಮಂಗಳಕರವಾದ ದಿನ. ಇಲ್ಲಿ ಅಯಂ ಸಕಾಲತ್ ಸಂಪ್ರಾಪ್ತ ಪ್ರಿಯೋ ಯತ್ತೆ ಪರಂತಪ ಅಲಂಕೃತ ಇವಾ ಭಾತಿ ಏನ ಸಂವತ್ಸರ ಶುಭಃ. ರಾಮ ಲಕ್ಷ್ಮಣನ ಕುರಿತು ಹೇಳ್ತಾನೆ, ತಿಂಗಳಲ್ಲಿ ಯಾವುದು ಒಳ್ಳೆಯ ತಿಂಗಳು, ಒಳ್ಳೆಯ ದಿನ, ತಿಂಗಳಲ್ಲಿ ಯಾವುದು ಒಳ್ಳೆಯ ತಿಂಗಳು ಮತ್ತು ದಿನದಲ್ಲಿ ಯಾವುದು ಅಂತ. ಮದಿ ನಿರೆಯಿಂದ ನನ್ನಾಳಾಲ್. ಮತಿ ಅಂದರೆ ಬುದ್ಧಿ, ಮತ್ತು ನಿರೆಯಿಂದ ಇನ್ನೊಂದು ಮದಿ ಅಂದರೆ ಚಂದ್ರ ಅಂತಲೂ ಹೆಸರಾಗುತ್ತೆ. ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ತಕ್ಷಣ ಎದ್ದು ನಾವು ಯಮುನಾ ತೀರದಲ್ಲಿ ಆ ಒಂದು ತಟಾಕೆಯಲ್ಲಿ ನಾವು ಸ್ನಾನ ಮಾಡೋಕ್ಕೆ ಹೋದಾಗ ನಮ್ಮ ಒಂದು ನಿರ್ಮಲವಾದ ಮನಸ್ಸು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾಕೆ ಹೇಳಬೇಕು ಅಂದರೆ ನಮ್ಮ ಮನಸ್ಸು ಸಾತ್ವಿಕವಾಗಿ ಚಿಂತನೆಗಳಿರುತ್ತೆ.
ಸಾತ್ವಿಕ ಚಿಂತನೆ ಅಂದರೆ ಏನು? ಬೇರೆ ಯಾವುದೋ ಒಂದು ಯೋಚನೆಗಳಿರಲ್ಲ. ಬೆಳಿಗ್ಗೆ ಏಳುವಾಗ ಎಷ್ಟು ಫ್ರೆಶ್ನೆಸ್ ಇರುತ್ತೆ. ಈಗಿನ ಕಾಲದಲ್ಲಿ ಮಕ್ಕಳಿಗಿಲ್ಲ, ಯಾಕಂದರೆ ಮಲ್ಕೊಳ್ಳೋದೇ 12ವರೆಗೆ. ಸೊ ಅವ್ರಿಗೆ ಬೆಳಿಗ್ಗೆ ಅಂದರೆ 12 ಗಂಟೆ ಆಗಬೇಕು. 12 ಗಂಟೆ ಅಷ್ಟೊತ್ತಿಗೆ ಸೂರ್ಯ ನೆತ್ತಿ ಮೇಲೆ ಬಂದುಬಿಟ್ಟಿರ್ತಾನೆ. ಆ ಒಂದು ಫ್ರೆಶ್ನೆಸ್ ಬರೋದಿಲ್ಲ. ಆಗ ನಾವು ಕೃಷ್ಣನನ್ನು ಕೂಡಲು ಉತ್ತಮವಾದ ಸಮಯ ಯಾವುದೋ ಮದಿನಿರೆಯಿಂದ ನನ್ನಾಳಾಲ್. ಇವರು ಇಟ್ಕೊಂಡಿರೋ ಒಂದು ಮುಹೂರ್ತ ಎಷ್ಟು ಉತ್ತಮವಾದ ಮುಹೂರ್ತ ಅಂದರೆ, ಹುಣ್ಣಿಮೆಯ ಚಂದ್ರನ ಒಂದು ಕಾಂತಿ ಶ್ರೀಕೃಷ್ಣನನ್ನು ನೋಡೋದಕ್ಕೆ ಆ ಆಯರ್ಪಾಡಿ ಮಕ್ಕಳಿಗೆಲ್ಲ ಸಂತೋಷ. ಆಯರ್ಪಾಡಿ ಮಕ್ಕಳನ್ನು ನಿನ್ನೆ ಹೇಳಿದೆ, ಅವರನ್ನು ಬಂಧಿಸಿಟ್ಟಿರ್ತಾರೆ. ಬಂಧಿಸಿಟ್ಟಿದ್ದ ಅವರನ್ನು ಈ ಒಂದು ರಥವನ್ನು ಮಾಡೋದಕ್ಕೋಸ್ಕರ ಕೃಷ್ಣನ್ನ ಅವರ ಕಾವಲುಗಾರನಾಗಿ ಕಳಿಸ್ತಾರೆ. ಕಾವಲುಗಾರನಾಗಿ ಕಳಿಸಿದಾಗ ಅವರಿಗೆ ಅಷ್ಟು ಸಂತೋಷ. ಅದಕ್ಕೆ ಮದಿನಿರೆಯಿಂದ ನನ್ನಾಳಾಲ್, ಎಲ್ಲರೂ ಬನ್ನಿ. ಯಾವುದಕ್ಕೆ? ನೀರಾಡ ಪೋದುವೀರ್ ಪೋದುಮಿನೋ, ಸ್ನಾನಕ್ಕಾಗಿ ಹೋಗೋಣ. ಬರೀ ಸ್ನಾನ. ಸ್ನಾನದಲ್ಲಿ 3 ವಿಧ ಸ್ನಾನ ಇದೆ. ಒಂದು ಸಮುದ್ರ ಸ್ನಾನ, 2ನೇದು ಪುಣ್ಯ ಸ್ನಾನ, 3ನೇದು ಮಂತ್ರ ಸ್ನಾನ, 4ನೇದು ಧೂಳಿಂದ ಸ್ನಾನ. ಯಾವ ಧೂಳು? ನಾವು ಹೋಗುವಾಗ ಹಸು ಬಂತು ಅಂದರೆ, ಹಸು ಓಡಿ ಬರುವಾಗ ಅದರ ಧೂಳು ನಮ್ಮ ಮೇಲೆ ಬಿದ್ದರೆ ನಾವು ಮನೆಗೆ ಹೋಗಿ ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ, ಅಷ್ಟು ಪುನೀತರಾಗಿರ್ತೀವಿ. ಆದರೆ ಅದೇ ಹಸುಗಳ ಜೊತೆ ಯಾವ್ದಾರ ಆಡು ಕುದುರೆ ಇದೆಲ್ಲ ಇತ್ತು ಅಂದರೆ ಹೋಗಿ ಸ್ನಾನ ಮಾಡಬೇಕು. ಯಾಕಂದರೆ ಹಸುಗೆ ನಮ್ಮ ಒಂದು ಶಾಸ್ತ್ರದಲ್ಲಿ ಒಂದು ಉನ್ನತ ಸ್ಥಾನ ಕೊಟ್ಟಿದೆ, ಕಾಮಧೇನು ಅಂತ ಒಂದು ಉತ್ತಮವಾದ ಸ್ನಾನವನ್ನು ಮಾಡೋಣ. ನಾವು ಮಾಡೋ ಒಂದು ಸ್ನಾನನೇ ಅಲ್ಲ. ನಾವೊಂದು ಬಕೆಟಲ್ಲಿ ಇಟ್ಕೊಂಡು ಸುರ್ಕೊಂಡು ಬರ್ತೀವಿ, ಆ ಸ್ನಾನಕ್ಕೆ ಯೋಗ್ಯ ಇರಲ್ಲ. ಮನೆಯಲ್ಲಿ ಬಾವಿ ಇರಬೇಕು, ಕೊಳ ಇರಬೇಕು, ಕೊಳದಲ್ಲಿ ಮಿಂದಬೇಕು. ಕೊಳದಲ್ಲಿ ಮಿಂದಾಗಲೇ ನಾವು ಸ್ನಾನ ಮಾಡ್ದಂಗೆ ಅಂತ. ಇವಾಗ ಎಲ್ಲಿಂದ ಹುಡ್ಕೊಂಡು ಹೋಗೋಣ? ನೀರಾಡ ಪೋದುವೀರ್, ಬನ್ನಿ ಎಲ್ಲರೂ ಹೋಗಿ ಸ್ನಾನ ಮಾಡೋಣ. ಎಲ್ಲಿ? ಪೋದುಮಿನೋ, ಕೃಷ್ಣನೊಡನೆ ಜಲಕ್ರೀಡೆ ಆಡೋಕ್ಕೆ ಹೋಗೋಣ ಅಂತ. ಅಂದರೆ ಕೃಷ್ಣ ಇದ್ಬಿಟ್ರೆ ಸಾಕು, ಬೇರೆ ಏನು ಬೇಡ. ಏಷ ಬ್ರಹ್ಮ ವಿಷ್ಣೋಸ್ಮಿ ಗ್ರೀಷ್ಮೇ ಶೀತಮಿವ ವೃದಂ. ಪರಮಾತ್ಮನ ಧ್ಯಾನದಲ್ಲಿ ನಾವು ಈ ಒಂದು ಗ್ರೀಷ್ಮ ಕಾಲದಲ್ಲಿ ಶೀತಲ ಜಲಾಶಯವನ್ನು ಪ್ರವೇಶಿಸಿ ಆನಂದಿಸುವಂತೆ ಬ್ರಹ್ಮವಸ್ತುವನ್ನು ಪ್ರವೇಶಿಸಿರುವೆವು. ಅಂದರೆ ಯಾವಾಗಲೂ ಈ ಒಂದು ಮಾರ್ಗಶೀರ್ಷ ಮಾಸ ಬಹಳ ಥಂಡಿ ಇರುತ್ತೆ. ಈ ಥಂಡಿನಲ್ಲಿ ನಾವು ಬೆಳಗ್ಗೆ ಎದ್ದು ಸ್ನಾನಕ್ಕೆ ಹೋಗಬೇಕು ಅಂದರೆ ಯಾವ ಒಂದು ಕಾರಣಕ್ಕೋಸ್ಕರ? ಪರಮಾತ್ಮನ ಕೃಪೆ ನಮ್ಮಲ್ಲಿ ಬರಲಿ ಅಂತ. ಅಲ್ಲಿ ಗೋಪಿಕಾಸ್ತ್ರೀಗಳಿಗೇನು, ಕೃಷ್ಣ ಇದ್ದಾನೆ, ಕೃಷ್ಣನ ಜೊತೆ ನಮಗೇನು ಚಳಿ ಅನಿಸಲ್ಲ, ಅವನ ಜೊತೆ ನಾವು ಇದು ಮಾಡೋಣ ಅಂತ ಹೇಳ್ತಾರೆ. ಶೇರ್ಮಂಗಲ್ಗ ಮಾಹಿಪ್ಪಾಡಿ ಶಲ್ವಚ್ಚರಮೀರ್ಘಾಳ್, ಐಶ್ವರ್ಯದಿಂದ ತುಂಬಿ ತುಳುಕುವ ಗೋಕುಲದ ಐಶ್ವರ್ಯವಂತ ಕನ್ನಿಯರೇ, ನೇರಳೀರ್, ನಿಮ್ಮ ಒಂದು ಶ್ಲಾಘ್ಯವಾದ ಆಭರಣವುಳ್ಳವರೇ. ಇಲ್ಲಿ ಹಣವಂತ ಕನ್ನಿಯರನ್ನೇ ಕರೆಯುತ್ತಾಳೆ ಅಂತಲ್ಲ ಗೋದೆ. ಶ್ರೀಕೃಷ್ಣನ ಒಂದು ಧ್ಯಾನದಿಂದ ಶ್ರೀಕೃಷ್ಣನ ನೋಡಬೇಕು ಅನ್ನೋ ಒಂದು ಆಸೆಯಿಂದ ಬರುವ ಎಲ್ಲರೂ ಶ್ರೀಮಂತರೇ. ನೀವು ಇಲ್ಲಿ ಬಂದಿದ್ದೀರಾ ಈ ಒಂದು ಗೋದೆಯ ಒಂದು ಪ್ರವಚನ ಕೇಳೋದಕ್ಕೆ, ನೀವೆಲ್ಲ ಶ್ರೀಮಂತರೇ. ಮತ್ತು ಇಲ್ಲಿ ಆಭರಣ ಅಂದರೆ ಏನು? ಆತ್ಮಗುಣ. ನಮ್ಮಲ್ಲಿ ಆತ್ಮಗುಣ, ಪರಮಾತ್ಮನಲ್ಲಿ ನಾವು ಎಷ್ಟು ನಿಷ್ಠೆಯಿಂದ ಇರ್ತೀವಿ, ಇಲ್ಲಿ ಪರಮಾತ್ಮನಿಗೋಸ್ಕರ ನಾವು ಎಷ್ಟು ಕಾಯ್ತೀವಿ. ಇವಾಗ ತಿರುಮಲಗೆ ಹೋದರೆ ಏನು ಮಾಡ್ತೀವಿ? ಹೋಗೋ ತನಕ ತವಕ ಇರುತ್ತೆ, ಹೋದ್ಮೇಲೆ ಜರ್ಗಂಡಿ ಬೆಳ್ಳಂಡಿ 1 ಸೆಕೆಂಡಲ್ಲಿ ನೋಡೋಕ್ಕಾಗಲ್ಲ. ಪ್ರವಚನಕಾರರು ಹೇಳ್ತಾರೆ, ನೀವಲ್ಲಿ ಪಾದ ಇಟ್ಟರೆ ಸಾಕು, ನಿಮಗೆ ಪುಣ್ಯ ಬಂದಂಗೆ. ಇದಾದಮೇಲೆ ನೀವು ಅಲ್ಲಿ ಹೋಗಿ
ಅವನಿಗೆ ಒಂದು ಸರಿ ನೋಡಿದ್ರೆ ಸಾಕು, ಅವನು ನಿಮ್ಮನ್ನು ನೋಡಿರ್ತಾನೆ. ಅವನು ನಿಮ್ಮನ್ನು ನೋಡಬೇಕು, ನೀವು ಅವನು ನೋಡದೆ ಅವಶ್ಯಕತೆ ಇಲ್ಲ. ಅವನು ನಿಮ್ಮನ್ನು ನೋಡಿದ್ರೆ ನಿಮಗೆ ಆವಾಗಲೇ ಪುಣ್ಯ. ಅದಕ್ಕೆ ನೇರೈರ್ ಆತ್ಮಗುಣದಿಂದ ಆ ಒಂದು ಆತುರ ಇರಬೇಕು. ತಿರುಪ್ತಿಗೆ ಹೋಗಿದ ತಕ್ಷಣ ಯಾವಾಗ ದರ್ಶನ ಸಿಗುತ್ತೆ ಅಂತ ಇರುತ್ತಲ್ಲ, ಆ ಥರ ನಮಗೆ ಆ ಒಂದು ಆತುರ ಇರಬೇಕು. ಇಲ್ಲಿ ಶೇಷತ್ವ ಜ್ಞಾನ. ಒಬ್ಬರು ಆಚಾರ್ಯರು ನವವಿಧ ಸಂಬಂಧದ ಬಗ್ಗೆ ಹೇಳ್ತಾರೆ. ನವವಿಧ ಸಂಬಂಧ ಅಂದರೆ ಜೀವಾತ್ಮ ಪರಮಾತ್ಮನ 9 ವಿಧದ ಸಂಬಂಧ. ಶೇಷ ಶೇಷಿ, ಭರ್ತ ಭಾರ್ಯ, ಹೀಗೆ 9 ಸಂಬಂಧ, ನವವಿಧ ಸಂಬಂಧ. ಪಿಳ್ಳಲೋಕಾಚಾರ್ಯರಂಥ ಆಚಾರ್ಯರು ಈ ಒಂದು ನವವಿಧ ಸಂಬಂಧ ಬಗ್ಗೆ ಹೇಳಿದ್ದಾರೆ. ಇಲ್ಲೇನು ಪರಗತ ಅತಿಶಯ, ಅದಾನೇಚ್ಛಯ, ಉಪದೇಯ, ಮತ್ತು ಸ್ವರೂಪ ಸಶೇಷ. ಇದು ಪರಮಾತ್ಮವ ಅತಿಶಯವನ್ನು ಮಾತ್ರ ಕಾಣೋದಕ್ಕೋಸ್ಕರ ನಾವು ಅವನನ್ನು ಹೋಗ್ತಾ ಇದ್ದೀವಿ ಅಂತ. ಇಲ್ಲಿ ಆ ಶೇಷತ್ವ, ಅವನು ಶೇಷಿ, ನಾವು ಶೇಷ. ಶೇಷರಲ್ಲಿ ಆದಿಯಾದವನು ಆದಿಶೇಷ. ಆದಿಶೇಷ ಭಗವಂತನ ಮೆತ್ತನೆಯ ಹಾಸಿಗೆಯಾಗಿದ್ದಾನೆ. ಎಷ್ಟು ಭಗವಂತನಲ್ಲಿ ಎಷ್ಟು ವಿಚಿತ್ರ ನೋಡಿ. ಈ ಹದ್ದು ಹಾವನ್ನು ನೋಡಿದ್ರೆ ಎತ್ತಾಕೊಂಡು ಹೋಗುತ್ತೆ. ಆದರೆ ಅಲ್ಲಿ ಭಗವಂತನ ಹತ್ರ ಗರುಡ ಮತ್ತು ಆದಿಶೇಷ ಇಬ್ಬರನ್ನ ಅವ್ರು ಕೈಂಕರ್ಯ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ನಾವು ಕಲ್ತ್ಕೋಬೇಕು. ಇವಾಗ ಮನೆಯಲ್ಲೇ ಹಾವು ಮುಗಿಸಿ ಆಗ್ಬಿಟ್ಟಿದ್ದೀವಿ. ಯಾರು ಮಾತಾಡೋಕ್ಕೆ ಟೈಮಲ್ಲಿ ಎಲ್ಲ ವಾಟ್ಸಪ್ಪು. ಅವರೊಂದು ರೂಮಿಂದ ವಾಟ್ಸಪ್ ಕಳಿಸ್ತಾರೆ, ಇವರು ಒಂದು ರೂಮಿಂದ ವಾಟ್ಸಪ್ಪು. ಆಮೇಲೆ ಗಂಡ ಹೆಂಡತಿ ಜಗಳ ಆಡಿತ್ತು ಅಂದರೆ ಒಂದು ಪ್ಲೇಟ್ ತೊಗೊಂಬಂದು ಹೊಡೆಯೋದು. ಪ್ಲೇಟ್ ಊಟ ಇಟ್ಬಿಟ್ಟು ಪ್ಲೇಟ್ ತೊಗೊಂಬಂದು ಹೊಡೆದ್ಬಿಟ್ಟು ಇಷ್ಟ ಇದ್ದರೆ ತಿನ್ನೂ ಇಲ್ದಾರೆ ಹೋಗು ಅಂತ. ಆ ಲೆವೆಲಿಗೆ ಬಂದಿದ್ದೀವಿ ನಾವು. ಕೂರ್ವೆ ಕೊಣಂದೊಯ್ಲನ್ ನಂದಗೋಪನ್ ಕುಮರನ್ ಚೋಪಾದ ವೇಲಾಯುಧವನ್ನು ಧರಿಸಿ ಭಯಂಕರ ಕಾರ್ಯಕಾರಿಯಾಗಿರುವ ನಂದಗೋಪನಿಗೆ ವಶನಾಗಿರುವ ಈ ನಂದಗೋಪ ಅಷ್ಟೊಂದು ಕ್ರೂರಿನ ಅಂತ ಕೇಳಿದಾಗ ಅವನು ಕ್ರೂರಿ ಆಗಿರಲಿಲ್ಲ. ಅವನಿಗೊಂದು ಇರುವೆ ಕಂಡ್ರೆ ಅದನ್ನು ಸಾಯಿಸೋಕ್ಕೂ ಭಯ. ಆದರೆ ಆ ಒಂದು ಇದನ್ನು ವೇಲನ್ನು ಚೂಪು ಮಾಡ್ತಾ ಇರ್ತಾನೆ, ಶಾರ್ಪ್ ಮಾಡ್ತಾ ಇರ್ತಾನೆ. ಯಾಕೆ ಅಂದರೆ ಕೃಷ್ಣನಿಗೆ ಯಾವುದಾದ್ರೂ ಒಂದು ಕಂಟಕ ಬರಬಾರ್ದು. ಮೊದಲೇ ಪೂತನಿ ಬಂದು, ಮತ್ತು ಶಕಟಾಸುರ ಬಂದ, ಶಲಭಾಸುರ ಬಂದ, ಇವರೆಲ್ಲ ಬಂದು ಹೋಗ್ತಾರಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ವೇಲ್ನ ಚೂಪ್ ಮಾಡ್ತಾ ಇರ್ತಾನೆ. ಅದು ಯಾವಾಗ ಕೃಷ್ಣ ಹುಟ್ಟೋದಕ್ಕೆ ಮೊದಲಲ್ಲ, ಕೃಷ್ಣ ಹುಟ್ಟಿದ ಮೇಲೆ ಅವನು ಸ್ವಲ್ಪ ಕ್ರೂರಿ ಆಗ್ತಾನೆ ಅಂತ ಹೇಳ್ತಾರೆ. ಯರಾಹಂದ ಕಣ್ಣಿ ಯಶೋದ ಇಳನ್ ಶೃಂಗಂ. ಯಶೋದೆಗೆ ಇಳನ್ ಶೃಂಗಂ ಅಂದರೆ ಸಿಂಹದ ಮರಿ. ಇದನ್ನು ರಾಮನ್ನ ರಾಘವ ಸಿಂಹ ಅಂತ ಕರೀತಾರೆ. ನರಸಿಂಹ ಒಂದು ಅವತಾರ, ಇವನನ್ನು ಯಾದವ ಸಿಂಹ ಅಂತ ಕಳಿಸ್ತಾರೆ. ಕೃಷ್ಣನ್ನ ಯಾದವ ಸಿಂಹ ಅಂತ. ಎಲ್ಲೇ ನೋಡಿ ರಾಮನ ಒಂದು ಚಿಕ್ಕ ವಯಸ್ಸಿನ ಆಟಗಳು ಎಲ್ಲೂ ಇದಾಗಲ್ಲ. ಆದರೆ ಕೃಷ್ಣನ ಎಲ್ಲ ಒಂದು ಲೀಲೆಗಳು ಎಲ್ಲ ಕಡೆ ರೆಕಾರ್ಡ್ ಆಗಿದೆ. ಯಾಕಂದರೆ ಒಂದು ದೊಡ್ಡ ಸೆಲೆಬ್ರಿಟಿ ಆಗಿಬಿಟ್ಟಿದ್ದಾನೆ ರಾಮನಿಗಿಂತ. ರಾಮ ಮರ್ಯಾದಾ ಪುರುಷೋತ್ತಮ. ಕೃಷ್ಣ ಬಂದು ಯಾವ ಆಚಾರ ವಿಚಾರದಲ್ಲೂ ಯಾವುದ್ರಲ್ಲೂ ಇಲ್ಲ. ಎಲ್ಲಿ ಹೆಂಗೆ ಸಿಕ್ಕಿದ್ರೆ ಹಂಗೆ ನಮ್ಮ ಥರ. ರಾಮ ಹಂಗಿಲ್ಲ. ರಾಮ ಎಲ್ಲ ಆಚಾರ ಅನುಷ್ಠಾನಗಳೆಲ್ಲ ಇಟ್ಕೊಂಡಿರೋ. ಬೆಳಿಗ್ಗೆ ಎದ್ದು ಸಂಧ್ಯಾವಂದನೆ ಮಾಡಿ ಯಜ್ಞ ಯಾಗಾದಿಗಳೆಲ್ಲ ಮಾಡಿ ತದನಂತರ ಅವನು ಉಪಹಾರ ಸ್ವೀಕರಿಸ್ತಾನೆ ರಾಮ. ಇವನ್ನೆಲ್ಲ ಬೆಳಿಗ್ಗೆ ಆಗೋದೇ ಇಲ್ಲ ಇವನಿಗೆ. ಎಲ್ಲ ರಾತ್ರಿನೇ ಹೋಗಿ ಎಲ್ಲ ಈ ಒಂದು ಬೆಣ್ಣೆ ಮೊಸರೆಲ್ಲ ಕತ್ಬಿಟ್ಟು ತಿಂತಾ ಇರ್ತಾನೆ ಅವನು. ಅವನಿಗೆ ಯಾವ ರಿಸ್ಟ್ರಿಕ್ಷನ್ಸು ಇಲ್ಲ ಅವನಿಗೆ. ಈಗಿನ ಕಾಲದಲ್ಲಿ ಹೆಂಗಂದರೆ ನೈಟ್ ಔಟು ಅಂತ ಹೇಳ್ತಾರೆ. ನೈಟ್ ಔಟ್ ಹೋಗ್ತಾರೆ.
ಅಲ್ಲಿ ಹೋಗಿ ಅಲ್ಲಿ ದೇವೇಗೌಡ ಸರ್ಕಲಲ್ಲಿ ಹೋದರೆ 11 ಗಂಟೆಯಿಂದ 3 ಗಂಟೆ ತನಕ, ಆ ಟೈಮಲ್ಲಿ ದೆವ್ವಗಳು ತಿನ್ನೋ ಟೈಮಲ್ಲಿ ತಿಂತಾರೆ. ಅದಕ್ಕೋಸ್ಕರ ಅವತ್ತು ಆಫೀಸಲ್ಲಿ ಲೀವ್ ಹಾಕ್ಬಿಟ್ಟು, ನೈಟ್ ಶಿಫ್ಟ್ ಇದ್ರೂ ಲೀವ್ ಹಾಕ್ಬಿಟ್ಟು ಹೋಗ್ತಾರೆ. ಇನ್ನೂ ಕೆಲವರು ಏನು ಮಾಡ್ತಾರೆ, ಬೆಳಗಿನ ಜಾವ 4 ಗಂಟೆಗೆ ಎದ್ದು ಬಿಡದಿಗೆ ಹೋಗಿ ಅಲ್ಲಿ ತಟ್ಟೆ ಇಡ್ಲಿ ತಿನ್ಕೊಂಡು ಬರ್ತಾರೆ. ಸೊ ಆ ಲೆವೆಲಲ್ಲಿದೆ ಇವಾಗ ಇವನು. ಕರೆಕ್ಟು ಅವನು. ಯಾಕಂದರೆ ನಾವು ರಾಮನ ಅವತಾರ ಫಾಲೋ ಮಾಡ್ತಾ ಇಲ್ಲ, ಕೃಷ್ಣನ ಅವತಾರ ಫಾಲೋ ಮಾಡ್ತಾ ಇದ್ದೀವಿ. ಕೂರ್ವೇಲ್ ಕೊಡಂದೇಲನ್ நந்தகோபன் குமரன் எரார்ந்த கண்ணி யசோதை இளஞ்சிங்கம் ಕಾರ್ಮೇನಿಚ್ಚಂಗಣ್ ನೀಲಮೇಘ ಶ್ಯಾಮ. ತಾವರೆ ಹೂವಿನಂತೆ ಇರುವ ಕಣ್ಣುಳ್ಳವನು, ಕದಿರ್ಮದಿಯಂ ಪೋಲ್ ಮುಗತ್ತಾನ್, ಸೂರ್ಯನಂತೆಯೂ ಮತ್ತು ಚಂದ್ರನಂತೆಯೂ ಕಣ್ಣುಗಳಿರುವ ಮುಖವುಳ್ಳವನು. ನಾರಾಯಣನ ಒಂದು ಕಣ್ಣು ಸೂರ್ಯನ ಒಂದು ಕಿರಣಗಳಿಂದ ತುಂಬಿರುತ್ತೆ, ಇನ್ನೊಂದು ಕಣ್ಣು ಚಂದ್ರನ ಒಂದು ಶಾಂತವಾದ ಒಂದು ಬಿಂಬವನ್ನು ಇರುತ್ತೆ. ಯಾಕೆ ಅಂದರೆ ರಾಕ್ಷಸರನ್ನು ಸಂಹಾರ ಮಾಡುವಂತಹ ಒಂದು ಸೂರ್ಯನ ಕಿರಣ ನಮ್ಮಂಥ ಪಾಮರಗಳನ್ನು ನಮ್ಮನ್ನು ಕಾಪಾಡೋದಕ್ಕೋಸ್ಕರ ಚಂದ್ರನಾಗಿರುವ ಒಂದು ಕಿರಣ. ಹಾಗೆ ಕದಿರ್ಮದಿಯಂ ಪೋಲ್ ಮುಗತ್ತಾನ್, ನಾರಾಯಣನೇ ನಮಕ್ಕೆ ಪರೈ ತರುವಾನ್. ಯಾರಿಗೋಸ್ಕರ? ನಾರಾಯಣನಿಗೋಸ್ಕರ. ಏನಂದರೆ ಉಪನಿಷತ್ತಲ್ಲಿ, ವೇದಗಳಲ್ಲಿ ತುಂಬ ಓದಿದ ಮೇಲೆ ಯಾರಿಗೋಸ್ಕರ ನಾವು ವೇದ ಹೇಳ್ತಾ ಇದ್ದೀವಿ, ಯಾರಿಗೋಸ್ಕರ ನಾವು ವೇದ ಪಾರಾಯಣ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಆದರೆ ಇಲ್ಲಿ ಗೋದಾದೇವಿ ಮೊದಲನೇ ಬಾಲ್ನಲ್ಲೇ ಶಿಕ್ಷರು. ನಾರಾಯಣನೇ ನಮಕ್ಕೆ ಪರೈ ತರುವಾನ್, ಪೂರ್ತಿ ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ, ನಾರಾಯಣನಿಗೋಸ್ಕರನೇ ಮಾಡ್ತಾ ಇರೋದು ಅಂತ. ವೇದಗಳಲ್ಲಿ ನಾರಾಯಣ ಉಪನಿಷತ್ ಅಂತ ಇದೆ. ನಾರಾಯಣ ಉಪನಿಷತ್ತಲ್ಲಿ ಮಾತ್ರ ನಮಗೆ ಗೊತ್ತಾಗುತ್ತೆ ನಾವು ನಾರಾಯಣನಿಗೋಸ್ಕರ ನಾವು ಈ ವೇದಾಧ್ಯಯನ ಮಾಡ್ತಾ ಇದ್ದೀವಿ ಅಂತ. ಅದು ಯಾವಾಗ ಬರುತ್ತೆ? ಪುರುಷ ಸೂಕ್ತ, ಶ್ರೀ ಸೂಕ್ತ, ಉಪನಿಷತ್ತು ಎಲ್ಲ ಆದ ಮೇಲೆ, ಮಹಾನಾರಾಯಣ ಉಪನಿಷತ್ ಆದ ಮೇಲೆ ನಾರಾಯಣ ಉಪನಿಷತ್ ಆಗುತ್ತೆ. ಅಷ್ಟೊತ್ತಿಗೆ ನಾವು ಎಲ್ಲೋ ಇರ್ತೀವಿ. ಆದರೆ ಇಲ್ಲಿ ಮೊದಲನೇ ಬಾಲೆ ಶಿಕ್ಷು, ನಾರಾಯಣನೇ ನಮಕ್ಕೆ ಪರೈ ತರುವಾನ್, ಪಾರೋರ್ ಪುಹಳ ಪಡಿಂದೇಲೋರೆಂಬಾವಾಯ್. ಪಾರೋರ್ ಪುಹಳ, ಲೋಕದಲ್ಲಿರುವರೆಲ್ಲರೂ ಪಡಿಂದು ಪುಗಳ್, ಎಲ್ಲರೂ ಅವನ ಒಂದು ಕೀರ್ತನೆಗಳನ್ನು ಹಾಡಿ ಇಲ್ಲಿ ಈ ವ್ರತವನ್ನು ನಾವು ಆರಂಭಿಸೋಣ ಅಂತ ಹೇಳ್ಬಿಟ್ಟು ಮೊದಲನೇ ಪಾಠದಲ್ಲಿ ಹೇಳ್ತಾಳೆ, ಮಾರ್ಗಳಿ ತಿಂಗಳ್. ಇಲ್ಲಿ ಕರ್ಮಯೋಗ, ಭಕ್ತಿಯೋಗ, ಭಗವದ್ಗೀತೆಯಲ್ಲಿ ಬರೋ ಥರ ಕರ್ಮಯೋಗ, ಭಕ್ತಿಯೋಗ ಬರುತ್ತೆ. ಕರ್ಮಯೋಗ ಅಂದರೆ ನಾವು ಮಾಡ್ತಾ ಇರುವ ಈ ವ್ರತ, ಅದು ನಮ್ಮ ಕರ್ಮ. ಭಕ್ತಿ ಅಂದರೆ ಯಾರ ಮೇಲೆ? ನಾರಾಯಣನ ಮೇಲೆ ಭಕ್ತಿ ಇಟ್ಟಿರೋದ್ರಿಂದ ಭಕ್ತಿಯೋಗ. ಸತ್ಯಜ್ಞಾನಮನಂತಂ ಬ್ರಹ್ಮ ಅಂತ ತೈತ್ತರ ಉಪನಿಷತ್ತಲ್ಲಿ ಬರುತ್ತೆ. ಆ ಒಂದು ಬ್ರಹ್ಮನಲ್ಲಿ ನಾವು ಬೆಳಗಿನ ಮುಂಜಾನೆಯ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ನಾರಾಯಣನ ಏನು ಕೊಡ್ತಾನೆ? ಪರೈ ಕೊಡ್ತಾನೆ. ಪರೈ ಅನ್ನೋದು ಒಂದು ವಾದ್ಯ. ಆ ಪರೆಯನ್ನು ವಾದ್ಯಾನ ನಮಗೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಬರ್ತಾರೆ. ಗುಣದ್ರೋಪ ಗುಣಚ್ಚಾಪಿ ಪ್ರೀತಿರ್ಭೂರ್ಯೋ ವ್ಯವರ್ಧತ ಎನ್ನುವಂತೆ ಪರಮಾತ್ಮನ ಸ್ವರೂಪ ನಿರೂಪಕಗಳಿಗೂ ನಿರೂಪಿತಗಳಾದ ಈ ಗುಣಗಳು ಪರಿವಾಹವಾಗಿ ತೋರಿದ ದಯಾ ಮೊದಲಾದ ಗುಣಗಳು. ಅದೇ ಕದಿರ್ಮದಿಯಂ ಪೋಲ್ ಮುಹತ್ತ, ಅಲ್ಲಿ ದಯೆಯ ಒಂದು ಚಂದ್ರನ ಒಂದು ಕಿರಣ ಇದೆಯಲ್ಲ, ಅದು ಬಂದು ದಯೆ ನಮಗೋಸ್ಕರ ದಯೆ ಮಾಡ್ತಾಳೆ. ಇದರಲ್ಲಿ ದಯಾಶತಕ ಅಂತ ಒಂದು ದೇಶಿಕರು ಬರೆದಿದ್ದಾರೆ. ಆ ಶತಕದಲ್ಲಿ ನಮಗೆ ಪುರುಷಾಕಾರಿಯಾದ ಲಕ್ಷ್ಮಿ ನಮ್ಮ ಮೇಲೆ, ನೆನ್ನೆ ಹೇಳಿದೆ ನಾನು, ಆ ಭಕ್ತ ಬಂದು ಎಷ್ಟೇ ಸುಳ್ಳು ಹೇಳಿದ್ರೂ
ನೀನೇ ಅವನ ಪರವಾಗಿ ಅವತಾರ ಎತ್ಬಿಡು ಅಂತ ಅಷ್ಟೊಂದು ದಯೆ ತೋರಿಸಿದಾಳೆ ನಮ್ಮ ಮೇಲೆ. ಹಾಗಿರುವಾಗ ಆ ಒಂದು ಪರಮಾತ್ಮನಲ್ಲಿ ಏರಾಹಂದ ಕಣ್ಣಿ ಯಶೋದೆ ಇಳನ್ ಶೃಂಗಂ. ಯಾಕೆ ಯಶೋದೆ ಇಳನ್ ಶೃಂಗಂ? ಚಿಕ್ಕ ಒಂದು ಸಿಂಹದ ಮರಿ. ಆ ಸಿಂಹದ ಮರಿ ಹೇಗೆ ಅಂದರೆ ಯಶೋದೆ ಹೇಳ್ದಂಗೆ ಕೇಳುತ್ತೆ. ಅಷ್ಟೊಂದು ಔಚಿತ್ಯವಾದ ಆ ಒಂದು ಗುಣಗಳು ಪರಮಾತ್ಮ ಭಕ್ತರ ಮೇಲೆ ತೋರಿಸ್ತಾ ಇದ್ದಾನೆ. ಆಳ್ವಾರ್ ಅಂತ, ತಿರುಮಹಿಷಿ ಆಳ್ವಾರ್ ಅಂತ ಒಬ್ಬರು, ಅವ್ರು ಹೇಳ್ದಂಗೆ ಪರಮಾತ್ಮ ಕೇಳ್ತಾರೆ. ಕಾಂಚೀಪುರದ ಹತ್ರ ತಿರುವೆಕ್ಕ ಅಂತ ಒಂದು ಜಾಗ ಇದೆ. ಆ ತಿರುವೆಕ್ಕ ಜಾಗದಲ್ಲಿ ವೇಗಾ ಸೇತು ಪರಮಾಣ್, ವೇಗಾ ಸೇತು ಅನ್ನೋ ಒಂದು ಅವತಾರದಲ್ಲಿ ನಾರಾಯಣ ಮಲಗಿರ್ತಾನೆ. ಅಲ್ಲಿ ತಿರುಮಹಿಷಿ ಆಳ್ವಾರು ಒಂದು ಗುಡಿಸಲಲ್ಲಿ ತಮ್ಮ ಒಂದು ಜಪತಪಗಳನ್ನು ಮಾಡ್ಕೊಂಡಿರ್ತಾರೆ. ಆ ಸಮಯದಲ್ಲಿ ಅಲ್ಲಿ ಒಂದು ವೃದ್ಧ ನಾರಿ ಆ ಒಂದು ಶುದ್ಧ ಎಲ್ಲ ಮಾಡ್ತಾ ಇರ್ತಾಳೆ, ಆ ಆಶ್ರಮ ಎಲ್ಲ ಶುದ್ಧ ಮಾಡ್ತಾ ಇರ್ತಾಳೆ. ಇವರು ಕಣ್ಣು ಬಿಟ್ಟಾಗ ಆಶ್ರಮ ಎಲ್ಲ ಶುದ್ಧವಾಗಿರುತ್ತೆ. ಆ ನಾರಿ ನೋಡಿ, ನಿನ್ನ ಈ ಒಂದು ಕಾರ್ಯಕ್ಕೆ ನಾನು ಮೆಚ್ಚಿದ್ದೀನಿ, ಇವತ್ತಿಂದ ನೀನು ಷೋಡಶಿ ಆಗ್ಬಿಡು ಅಂತ 16 ವರ್ಷದ ಯುವತಿಯಾಗಿ ಆ ಒಂದು ವೃದ್ಧ ನಾರಿನ ಮಾಡ್ತಾಳೆ. ಸರಿ, ಇವಳು ಷೋಡಶಿಯಾಗಿ ಆ ಒಂದು ಮಾರ್ಕೆಟ್ ಗಿರ್ಕಟ ಹೋಗ್ತಾ ಇರ್ತಾಳೆ. ಆ ರೋಡಲ್ಲಿ ಅಲ್ಲಿನ ರಾಜ ಬಂದು ನೋಡ್ತಾನೆ. ಆ ರಾಜ ಬಂದು ನೋಡಿ, ಅಯ್ಯೋ ಇಷ್ಟು ಚೆನ್ನಾಗಿದ್ದಾಳಲ್ಲ ಅಂತ ಹೇಳ್ಬಿಟ್ಟು, ನೀನು ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾನೆ. ಅವಳಿಗೂ ಮದುವೆ ಆಗಿರಲಿಲ್ಲ, ರಾಜಂಗೂ ಮದುವೆ ಆಗಿರಲಿಲ್ಲ, ಇಬ್ಬರೂ ಬ್ಯಾಚುಲರ್ಸು. ಸರಿ, ಒಪ್ಕೊಂಡು ಮದುವೆ ಆಗ್ತಾರೆ. ಮದುವೆ ಆದಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ರಾಜ ಕನ್ನಡಿ ನೋಡ್ತಾನೆ. ಕನ್ನಡಿ ನೋಡ್ಕೊಂಡಾಗ ಅಲ್ಲಿ ಕಿವಿ ಹತ್ರ ಒಂದು ಬಿಳಿ ಕೂದಲು ಬಂದಿರುತ್ತೆ ರಾಜನಿಗೆ. ಯಾವಾಗಲೂ ಅಷ್ಟೇ, ಮನುಷ್ಯರಿಗೂ ಅಷ್ಟೇ, ಕಿವಿ ಹತ್ರ ಮೊದಲು ಬಿಳಿ ಕೂದಲು ಬರುತ್ತೆ. ಯಾಕೆ ಅಂದರೆ ನಿನಗೆ ವಯಸ್ಸಾಗ್ತಾ ಇದೆ, ನೀನು ವೈಸಾಗು ಅಂತ. ಇಂಗ್ಲೀಷ್ ವೈಸು ಅಂದರೆ ಸ್ವಲ್ಪ ಪರಮಾತ್ಮನಲ್ಲಿ ನಿನ್ನ ಒಂದು ಚಿಂತನೆ ಹೋಗಲಿ ಅಂತ ಹೇಳ್ತಾರೆ. ಯಾವಾಗಲೂ ಕಿವಿ ಹತ್ರ ಕಿವಿನಲ್ಲಿ ಬಂದು ಹೇಳುತ್ತಂತೆ ಆ ಬಿಳಿ ಕೂದಲು, ನಿನಗೆ ವಯಸ್ಸಾಗ್ತಾ ಇದೆ, ನಿನ್ನ ಮೇಲೆ ವೈಸಾಗು ಅಂತ. ಹಾಗೆ ಅವನು ರಾಜ ಕೇಳ್ತಾನೆ ರಾಣಿನ, ಇವಾಗ ರಾಣಿ ತಾನೆ ಅವಳು, ರಾಣಿನ ಕೇಳ್ತಾನೆ, ನಿನಗೆ ಒಂದು ಕೂದಲು ಬಿಳಿಗಾಗಿಲ್ವಲ್ಲ ಯಾಕೆ ಅಂತ. ಅಯ್ಯೋ, ನನಗೆ ತುಂಬ ಕೂದಲಿತ್ತು, ಬಿಳಿ ಕೂದಲಿತ್ತು, ಇವಾಗ ಅಷ್ಟೇ ಹೆಂಗಿದೆ ಅಂತ. ಹಂಗಾರೆ ನಿನ್ನೆಷ್ಟು ವಯಸ್ಸೆಷ್ಟು ಅಂತ ಕೇಳಿದಾಗ ನನಗೆ 95 ಅಂತಾಳೆ. 95 ಆಗಿರೋ ನೀನು ಇಷ್ಟೊಂದು ಯೌವನವಾಗಿ ಕಾಣ್ತಾ ಇದೆಯಲ್ಲ, ನಿನಗೆ ಇದನ್ನು ಯಾರು ಮಾಡಿದ್ರು ಅಂತ. ಆಗ ಒಬ್ಬ ಋಷಿ ಬಂದು ಅವರಿಗೆ ಕೈಂಕರ್ಯ ಮಾಡಿದಾಗ ನನಗೆ ಈ ಒಂದು ವರ ಕೊಟ್ಟ. ಸರಿ, ನನಗೂ ಆ ರೀತಿ ಆಗಬೇಕು ಅಂತ ಹೇಳ್ಬಿಟ್ಟು ಆ ಮಂತ್ರಿನ ಕರೆದುಬಿಟ್ಟು, ಆ ಋಷಿ ಯಾರು ಕರೆಯುತ್ತ. ಮಂತ್ರಿ ಹೇಳ್ತಾನೆ, ಅವರೆಲ್ಲ ದೊಡ್ಡ ಋಷಿ, ಅವ್ರು ಬರೋದಿಲ್ಲ ಇವಾಗ. ಅವರ ಶಿಷ್ಯ ಒಬ್ಬ ಹೋಗ್ತಾ ಇರ್ತಾನೆ, ಕರಿಕಣ್ಣನ್ ಹೋಗ್ತಾ ಇರ್ತಾನೆ. ಅವನನ್ನು ಕೇಳ್ತೀನಿ ನಾನು ಅಂತ. ಅವನೊಂದು ದಿವಸ ಆ ಕಡೆ ಹೋಗುವಾಗ ಅವನನ್ನು ಕರೆದಾಗ ಅವನನ್ನು ಈ ರೀತಿ ಮಾಡು ನೀನು ಅಂತ ಹೇಳಿದಾಗ, ನಮ್ಮ ಗುರುಗಳೆಲ್ಲ ನಾನೇ ಮಾಡಲ್ಲ, ನೀನು ಕಾಮದ ಆಸೆಯಿಂದ ಕೇಳ್ತಾ ಇದೀಯಾ, ಅದೆಲ್ಲ ಸಲ್ಲದು ಅಂತ ಹೇಳ್ಬಿಟ್ಟು ಅವನು ಹೊರಟೋಗ್ತಾನೆ. ಹೋಗೋಕ್ಕೆ ಮೊದಲು ರಾಜ ಹೇಳ್ತಾನೆ, ನೀನು ನನ್ನ ಮಾತನ್ನು ಮೀರಿದೀಯಾ, ಅದರಿಂದ ನೀನು ನನ್ನ ರಾಜ್ಯದಲ್ಲಿ ಇರಬೇಡ ಅಂತ ಕಳಿಸ್ತಾನೆ. ಕರಿಕಣ್ಣನ್ ಹೊರಡ್ತಾನೆ. ಹೋಗುವಾಗ ಅವ್ರು ಗುರುಗಳಿಗೆ ಅಪ್ಪಣೆ ಮಾಡ್ಕೊಂಡು, ಗುರುಗಳ ಅಪ್ಪಣೆ ತೊಗೊಂಡು ಹೋಗ್ತಾನೆ. ಗುರುಗಳು ಅಪ್ಪಣೆ ಕೇಳಿದಾಗ, ನೀನಿಲ್ಲದೆ ಇದ್ಮೇಲೆ ನಾನ್ಯಾಕೆ ಇಲ್ಲಿರಬೇಕು ಅಂತ, ನಾನು ಬರ್ತೀನಿ ಅಂತ ಹೊರಡ್ತಾರೆ. ಹೊರಟ ತಕ್ಷಣ ಅವರಿಗೆ ಯೋಚನೆ ಆಗುತ್ತೆ, ಇರು ಒಂದು ನಿಮಿಷ ಅಂತ ಹೇಳ್ಬಿಟ್ಟು, ನಾವಿಬ್ಬರು ಇಲ್ಲಿಲ್ಲದೆ ಇದ್ಮೇಲೆ ಇವನಿಗೇನು ಕೆಲಸ ಅಂದರೆ ಭಗವಂತನಿಗೆ, ನಾವಿಬ್ಬರು ಇಲ್ಲಿಲ್ಲದೆ ಇದ್ಮೇಲೆ ಇವನಿಗೇನು ಕೆಲಸ. ಅವಾಗ ಹೇಳ್ತಾರೆ, ಕರಿಕಣ್ಣನ್ ಕೊಯ್ಗಿಂದ ನನ್ನ ಮೆತ್ತೆ ಶಿತ್ತಿ ನೀಯು ಕಳಂಬು ಅಂತ. ಅಂದರೆ ಅವನು ಆರಾಮಾಗಿ ಆದಿಶೇಷನ ಮಲಗಿರ್ತಾನೆ. ಮಲಗಿದ್ದಾಗ ಅವನನ್ನು ನಿನ್ನ ಹಾಸಿಗೆ ಸುತ್ಕೊಂಡು ನೀನು ಹೊರಡು ಅಂತ ಹೇಳ್ಬಿಡ್ದ. ಏನು ತುಟಿಕ್ ಅಂದೆ ಹೊರಟ್ಬಿಡ್ತ. ಹೇಗೆ ಭರತ ಬಂದು ರಾಮನ್ನ ನೀನು ನನಗೆ ಮತ್ತೆ ನೀನು ಅಯೋಧ್ಯೆಗೆ ಬಂದು ರಾಜ್ಯಭಾರ ಮಾಡು ಅಂತ ಹೇಳಿದಾಗ
ಇಲ್ಲ ನೀನು ನನ್ನ ಪಾದುಕೆಯನ್ನು ತೊಗೊಂಡೋಗು ಅಂತ ಹೇಳ್ಬಿಟ್ಟು ಆ ಪಾದುಕ ಹೆಂಗೆ ಹೋದ್ಲೋ, ಏನು ತಿಟಿಕ್ ಪಿಟಿಕ್ ಅಂದೆ ಹೇಗೆ ಹೋದ್ಲೋ ಅದೇ ರೀತಿ ನಾರಾಯಣ ಈ ಭಕ್ತರ ಹಿಂದೆ ಹೊರಟ್ಬಿಡ್ತಾನೆ. ಇವರು ಹೋಗಿ ಅಲ್ಲಿ ಒಂದು ದಿನ ಒಂದು ಜಾಗ ಇರುತ್ತೆ, ಒಂದು ತಿರುವೆಕ್ಕ ಹತ್ರನೇ ಒಂದು ಊರಲ್ಲಿ ಇರ್ತಾರೆ. ಅದು ಆ ಒಂದು ಓರ್ ಇರುಕ್ಕೆ ಅಂತ ಊರು. ಅಲ್ಲಿ ಒಂದು ದಿವಸ ಅಲ್ಲಿ ಇರ್ತಾರೆ. ಮಾರನೇ ದಿವಸ ಎಲ್ಲ ದೇವಸ್ಥಾನಕ್ಕೂ ಎಲ್ಲ ಅರ್ಚಕರು ಹೋಗ್ತಾರೆ, ಯಾವ ದೇವರು ಇಲ್ಲ ಅಲ್ಲಿ. ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾರೆ, ಮಾರಮ್ಮ ಇಲ್ಲ. ಶಿವನ ದೇವಸ್ಥಾನಕ್ಕೆ ಹೋಗ್ತಾರೆ, ಶಿವ ಇಲ್ಲ. ನಾರಾಯಣನ ದೇವಸ್ಥಾನಕ್ಕೆ ಹೋಗ್ತಾರೆ, ನಾರಾಯಣ ಇಲ್ಲ. ನವಗ್ರಹ ದೇವಸ್ಥಾನಕ್ಕೆ ಹೋಗ್ತಾರೆ, ಯಾರೂ ಇಲ್ಲ. ಹೋಗಿ ಅರ್ಚಕರೆಲ್ಲ ಹೋಗಿ ರಾಜನ ಹತ್ರ ಹೇಳ್ತಾರೆ ದೇವ್ರು ಯಾರೂ ಇಲ್ಲ ಅಂತ. ರಾಜ ಕೇಳ್ತಾನೆ, ಕಳವಾಗೋದು ಯಾವಾಗಲೂ ಉತ್ಸವರು ತಾನೆ, ಉತ್ಸವರ ಮೂಲವರ ಅಂತ ಕೇಳ್ತಾನೆ. ಯಾಕಂದರೆ ಯಾವಾಗಲೂ ಕಳವ ಆಗೋದು ಉತ್ಸವರೇ, ಅದಕ್ಕೆ ಯಾರೂ ಇಲ್ಲ ಅಂತ. ಅಂದರೆ ಎಲ್ಲದರಲ್ಲೂ ಅಂತರಾತ್ಮವಾಗಿರುವ ಭಗವಂತ ತಾನು ಹೋದ್ಮೇಲೆ ನಮಗೇನು ಕೆಲಸ ಅಂತೇಳ್ಬಿಟ್ಟು ಇವರೆಲ್ಲ ಅವರಿಂದನೇ ಹೊರಟ್ಬಿಟ್ಟು ಇವನಿಗೆ ಅರಿವಾಗುತ್ತೆ. ಆಗ ಬಂದು ಕರಿಕಣ್ಣನ ಹತ್ರ ಕ್ಷಮಾಪಣೆ ಕೇಳಿದಾಗ ಅವನು ಕರಿಕಣ್ಣನ್ ಕೂಡ ಅವರ ಆಚಾರ್ಯರ ಒಂದು ಅನುಮತಿ ಪಡ್ಕೊಂಡು ಮತ್ತೆ ಇಲ್ಲಿಗೆ ಬರ್ತಾರೆ. ಮತ್ತೆ ಹೇಳ್ತಾರೆ ತಿರುಮೇಶ ಆಳ್ವಾರ್ ಅವರಿಗೆ ತಿರುಮೇಶ ಪಿರಾನ್ ಹೇಗೆ ಬಂತು ಅಂತ ಇನ್ನೊಂದು ದಿವಸ ಹೇಳ್ತೀನಿ. ತಿರುಮೇಶ ಆಳ್ವಾರು ಮತ್ತೆ ಹೇಳ್ತಾರೆ, ಕರಿಕಣ್ಣನ್ ಪಿನ್ ಪೊಯ್ಗಿನ್ರಾನ್ ನೀವೊಂದು ಮತ್ತೆ ಇಷ್ಟು ನೀ ಕಳಂಬು ಅಂತ. ಮತ್ತೆ ಅವರು ಹಾಸಿಗೆ ಸುತ್ಕೊಂಡು ಮತ್ತೆ ಬರ್ತಾರೆ. ಬಂದಾಗ ಏನು ವ್ಯತ್ಯಾಸ ಆಗುತ್ತೆ ಅಂದರೆ, ಸ್ವಲ್ಪ ಈ ಕಡೆ ಮಲ್ಕೊಳ್ಳೋದು ಹಿಂಗೆ ಮಲ್ಕೊಡ್ತಾರೆ ತಲೆ. ಇವಾಗಲೂ ಅದೇ ರೀತಿ ಅಲ್ಲಿದೆ. ಅದಕ್ಕೆ ತಿರುವೆಕ್ಕ ಅಂತ. ಇವರಿಗೆ ಇನ್ನೊಂದು ಹೆಸರು ಸೊನ್ನವಣ್ಣಂ ಚೈದ ಪೆರುಮಾಳ್ ಅಂತ. ಸೊನ್ನವಣ್ಣಂ ಚೈದ ಪೆರುಮಾಳ್, ಯಾರು ಹೆಂಗೆ ಹೇಳ್ತಾರೋ ಹಂಗೆ ಮಾಡೋದು. ಆ ರೀತಿ ಭಕ್ತರ ಪರಾಧೀನನಾದ ಆ ಒಂದು ನಾರಾಯಣನ ಸ್ತುತ್ಸಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಮೊದಲನೇ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿಕೊಂಡು ಯಮುನಾ ನದಿ ತಟಾಕಕ್ಕೆ ಬಂದು ಕಾತ್ಯಾಯನಿ ಪೂಜೆ ಅವ್ರು ಹೆಂಗೆ ಮಾಡ್ತಾರೋ ಅದೇ ರೀತಿ ವಟಪತ್ರಶಾಹಿನ ಶ್ರೀರಂಗ ಕೃಷ್ಣ ಅನ್ಕೊಂಡು ಕೃಷ್ಣನ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ರಥವನ್ನು ಆರಂಭಿಸೋಣ ಅಂತ ಹೇಳ್ಬಿಟ್ಟು ಮೊದಲನೇ ಪಾಠದಲ್ಲಿ ಹೇಳ್ತಾಳೆ. மார்கழி திங்கள் மதி நிறைந்த நன்னாளால் நீராடப் போதுவீர் போதுமினோ நேரழியீர் சிறுமல்லு மாயிற்பாடி செல்வச் சிறுமீர்கள் கூர்வேல் கொடந்துயலன் நந்தகோபன் குமரன் ஏறார்ந்த கண்ணீஷோதிடன் சிங்கம் கார்மேனிச்சங்கன் கதிர்மதியும் போல் முகத்தான் நாராயணனே நமக்கே பறை தருவான் பாரோர் புகழ படைந்தேலோர் ಎಂಬಾವಾಯ್. ಇಲ್ಲಿ ವೈಕುಂಠ ವಾಸಿಯಾದ ನಾರಾಯಣನ ಈ ಒಂದು ದಿವ್ಯಕ್ಷೇತ್ರವಾದ ವೈಕುಂಠ 108ನೇ ದಿವ್ಯಕ್ಷೇತ್ರ. ಇಲ್ಲಿ ಹೋಗೋಕ್ಕಾಗಲ್ಲ. ನಚ ಪುನರಾವರ್ತತೆ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಹೋದವರು ಮತ್ತೆ ಬರೋಕ್ಕಾಗಲ್ಲ. ಅಲ್ಲಿ ಹೋದವರು ಯಾರು? ಮುಕ್ತಾತ್ಮವಾಗಿ ಹೋಗಬೇಕು ಅಂದರೆ ನಮ್ಮದೇನು ಎರಡು ತೂಕ ಇದೆ. ಎರಡು ತೂಕದಲ್ಲಿ ನಮ್ಮದು ಈ ಒಂದು ಪುಣ್ಯ ಪಾಪ ಇದೆರಡು ಬಂದು ಎರಡು ಸಮ ಆದಮೇಲೆ ಮುಕ್ತಾತ್ಮವಾಗೋದು. ಎರಡು ಸಮ ಆಗೋದ ಚಾನ್ಸೇ ಇಲ್ಲ. ನಾವೆಲ್ಲ ಒಂದು ಇರುವೆ ನೋಡಿದ್ರೆ ಅದನ್ನು ಸಾಯಿಸ್ಬಿಟ್ಟು ಬರ್ತೀವಿ ಇಲ್ವಾ? ಯಾರೋ ಅಲ್ಲಿ ನಮಗೆ ದಾರಿಯಲ್ಲಿ ಬರುವಾಗ ಮಧ್ಯೆ ಬರ್ತಾರೆ, ಕಣ್ಣಿಗೆ ಕಾಣಿಸಲ್ವ ನಿಂಗೆ ಅಂತೀವಿ. ಅದು ಒಂದು ಪಾಪನೇ. ಗಂಡನಿಗೆ ನೀನೇನು ಮಹಾ ಮಾಡಿಬಿಟ್ಟೆ ಅಂತ ಒಂದು ಮಾತು ಹೇಳಿದ್ರೆ ಅದು ಪಾಪನೇ. ಭಾಗವತ ಅಪರಾಧ. ಮೊದಲು ನಾವೇನು ಮಾಡಬೇಕು ಅಂದ್ರೂ, ಏನು ಮಾಡಲಿಲ್ಲ ಅಂದ್ರೂ ಭಗವತ್ ಅಪರಾಧ ಮತ್ತು ಭಾಗವತ ಅಪರಾಧ. ಇಲ್ಲಿ ನಾನಿವಾಗ ಹೇಳಿದ ಕಥೆನಲ್ಲಿ ಭಾಗವತ ಅಪರಾಧ ಮಾಡಿದ್ದಾನೆ. ಈ ಭಾಗವತ ಅಪರಾಧದಲ್ಲಿ ಅಂಬರೀಷನ ಕಥೆ ಒಂದು ಬರುತ್ತೆ. ಅಂಬರೀಷ ಏಕಾದಶಿ ಮುಗಿಸಿ ದ್ವಾದಶಿ ಹುಟ್ಟಿದಾಗ ತಾನು ನಿತ್ಯ ಅನುಷ್ಠಾನ ಮಾಡ್ತಾ ಇರ್ತಾನೆ. ಆಗ ದೂರ್ವಾಸರು ಬರ್ತಾರೆ. ದೂರ್ವಾಸರು ಬಂದಾಗ, ಓ ಗುರುಗಳೇ, ನೀವು ಬಂದಿದ್ದು ತುಂಬ ಒಳ್ಳೆಯದಾಯಿತು.
ಇಬ್ಬರು ಸೇರಿ ದ್ವಾದಶಿ ಪಾರಣೆ ಮಾಡೋಣ, ನೀವು ಅನುಷ್ಠಾನ ಮುಗಿಸ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ. ಈ ಒಂದು ಅಂಬರೀಷ ಭಕ್ತ, ನಾರಾಯಣನ ಭಕ್ತ. ನಾರಾಯಣ ಇವನಿಗೊಂದು ಚಕ್ರ ಕೊಟ್ಟಿರು ಅಂಬರೀಷನಿಗೆ. ಇನ್ನು ಕಾದು ಕಾದು ಯಾವಾಗಲೂ ದ್ವಾದಶಿ ಪಾರಣೆ ಹೆಂಗಿರಬೇಕು ಅಂದರೆ ಸೂರ್ಯೋದಯ ಆಗಿರಬೇಕು, ದ್ವಾದಶಿ ತಿಥಿ ಇರಬೇಕು. ದ್ವಾದಶಿ ತಿಥಿ ಇಲ್ಲದೆ ದ್ವಾದಶಿ ಮೇಲೆ ತ್ರಯೋದಶಿ ಇತ್ತು ಅಂದರೆ ಅದು ಹರಿವಾಸರ ಅಂತ ಆಗುತ್ತೆ, ಅವತ್ತು ಉಪವಾಸ ಆಗುತ್ತೆ. ಅದಕ್ಕೋಸ್ಕರ ದ್ವಾದಶಿ ತಿಥಿ ಇರಬೇಕು ಮತ್ತು ಸೂರ್ಯೋದಯ ಆಗಿರಬೇಕು. ಆ ಒಂದು ಅನುಷ್ಠಾನ ಮುಗಿಸ್ಕೊಂಡು ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ. ಅಂಬರೀಷ ಬರಲಿಲ್ಲ. ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ದೇವರ ತೀರ್ಥ ತಗೊಂಡ್ರೆ ಪಾರಣೆ ತಗೊಂಡಂಗೆ. ಅದಕ್ಕೋಸ್ಕರ ಇನ್ನೇನು ಅಂಬರೀಷ ಆ ಒಂದು ದೇವರ ತೀರ್ಥವನ್ನು ತಗೊಳ್ಳೋಕ್ಕೆ ಹೋಗ್ತಾನೆ. ಆಗ ನನ್ನ ಬಿಟ್ಟು ನನಗೆ ಅವಮಾನ ಮಾಡಿ ನೀನು ತೀರ್ಥ ಪಾರಣೆ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಶಾಪ ಕೊಡೋಕ್ಕೆ ಹೋಗ್ತಾರೆ ದೂರ್ವಾಸ. ಈ ಎಲ್ಲ ಮಹರ್ಷಿಗಳಿಗೂ ಏನಂದರೆ ಶಾಪ ಕೊಟ್ಟಾಗ ಮತ್ತೆ 10,000 ವರ್ಷ ಅವರು ತಪಸ್ ಮಾಡಬೇಕು, ಮತ್ತೆ ಆ ಥರ ಒಂದು ಪವರ್ ಬರೋಕ್ಕೆ. ಆದರೆ ದೂರ್ವಾಸನಿಗೆ ಒಂದು ಶಾಪ ಕೊಟ್ಟಷ್ಟು 10,000 ವರ್ಷ ತಪಸ್ ಮಾಡಿದಷ್ಟು ಪವರ್ ಬರುತ್ತೆ. ಅದಕ್ಕೋಸ್ಕರ ಅವ್ನು ಶಾಪ ಕೊಡೋಕ್ಕೆ ರೆಡಿ ಇರ್ತಾನೆ ಯಾವಾಗಲೂ. ಹೇಗೆ ಹೆಂಡತಿ ಇರೋ ಗಂಡ ಬಂದ ತಕ್ಷಣ ವಟ ಅಂತ ಮಾತಾಡ್ತಾರೋ ಆ ರೀತಿ ಇವನು ಯಾವ್ದಾರ ಕಂಡ್ರೆ ಶಾಪ ಕೊಡ್ತಾನೆ. ಶಾಪ ಕೊಡೋಕ್ಕೆ ಹೋದಾಗ ಚಕ್ರ ಅಟ್ಟಿಸ್ಕೊಂಡು ಹೋಗುತ್ತೆ. ಚಕ್ರ ಅಟ್ಟಿಸ್ಕೊಂಡು ಹೋಗಿ ಅವನನ್ನು ಅತಲ ಸುತಲ ಪಾತಾಳ ತಲಾತರ ಎಲ್ಲ ಕಡೆ ಸುತ್ತಾಕೊಂಡು ಬಂದ್ರೂ ನಾರಾಯಣನ ಹತ್ರ ಹೋಗ್ತಾನೆ. ನಾರಾಯಣ ಹತ್ರ ಹೋದರೆ ನನ್ನ ಭಕ್ತನ ಹತ್ರ ನೀನೇ ಹೋಗಿ ಶರಣ ಆಗಬೇಕು, ನಾನೆಲ್ಲ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಮತ್ತೆ ಬಂದು ಇಲ್ಲಿ ಬೀಳ್ತಾನೆ. ಯಾರು? ಅಂಬರೀಷನ ಹತ್ರ ಬೀಳ್ತಾನೆ. ಅವಾಗ 1 ವರ್ಷ ಆಗಿರುತ್ತೆ. 1 ವರ್ಷ ಅಂಬರೀಷ ಏನೂ ತಿಂದಿಲ್ಲ. ಮತ್ತೆ ಆವಾಗ ಪಾರಣೆ ಆಗುತ್ತೆ. ಯಾಕೆಂದರೆ ಭಕ್ತ ಪರಾಧೀನ. ಆ ರೀತಿ ಭಕ್ತರಿಗೋಸ್ಕರ ಅವನು ನಾರಾಯಣ ಎಲ್ಲಾನು ಸಹಿಸ್ಕೊತಾನೆ. 3ನೇ ಪಾಠದಲ್ಲಿ ಹೇಳ್ತೀನಿ ಭಕ್ತರಿಗೋಸ್ಕರ ಏನೇನು ಮಾಡ್ತಾನೆ ಅವನು ನಾರಾಯಣ ಅಂತ. ನಮಗೆ ಇವತ್ತು 2ನೇ ಪಾಠ ಬರಬೇಕಾಗಿತ್ತು. ನಿನ್ನೆ ಅವತಾರಿಕೆನೇ ಸ್ವಲ್ಪ ಟೈಮ್ ತೊಗೊಂಡಿದ್ದರಿಂದ 2ನೇ ಪಾಠದಲ್ಲಿ ಸ್ವಲ್ಪ ಹೇಳಿಬಿಟ್ಟು ನಾಳೆ ಅದನ್ನು ಕಂಟಿನ್ಯೂ ಮಾಡ್ತೀನಿ. வையத்து வாழ்வீர்கள் நாமம் நம்பாவைக்கு செய்யம் கிரிசைகள் கெளீரோ பார்க்குழலுள் பையத்துகின்ற பரமன் அடிபாடி நெய்யுண்ணோம் பாலுண்ணோம் நாட்காலே நீராடி மையிட்டெய்தோம் மலரிட்டு நாம் முடியோம் செய்யாதன செய்யோம் தீக்குறளைச் சென்றோதோம் ஐயமும் பிச்சையும் ஆந்தனையும் கைகாட்டி உய்யுமாறெண்ணி உகந்தேலோர் ಎಂಬಾವಾಯ್. ಇಲ್ಲಿ ಪರತ್ವವನ್ನು ತೋರಿಸ್ತಾನೆ. ಪರಮಾತ್ಮ ಪರತ್ವ ಹೇಗಿದೆ ಅದನ್ನು ತೋರಿಸ್ತಾನೆ. ನಮ್ಮ ನಾಯಕಿಯಾದ ಗೋದೆ ಇಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಹೇಳ್ತಾರೆ. ಡೂಸ್ ಆ್ಯಂಡ್ ಡೋಂಟ್ಸ್ ಅಂದರೆ ಏನು ಮಾಡಬೇಕು, ಏನು ಮಾಡಿದ್ರೆ ಏನು ಸಿಗುತ್ತೆ, ಏನು ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾನೆ. ಇಲ್ಲಿ ಪರತ್ವದಲ್ಲಿ ಅನಿರುದ್ಧನಾಗಿ ಆ ಒಂದು ಕ್ಷೀರಾತಿಶಯನದಲ್ಲಿ ಕ್ಷೀರಸಾಗರದಲ್ಲಿ ಅನಿರುದ್ಧನಾಗಿ ಮಲಗಿರ್ತಾನೆ ಪರಮಾತ್ಮ. ಇಲ್ಲಿ ಇನ್ನೊಂದು ಗೋಪಿಕೆಯರು ಈ ಒಂದು ರಥವನ್ನು ಆರಂಭ ಮಾಡಿರೋದು ವಿವೇಕವಾಗಿದೆಯಾ, ಇದು ಅವಶ್ಯವಾಗಿದೆಯಾ ಅನ್ನೋದನ್ನು ಅಲ್ಲಿ ಒಂದು ಎಕ್ಸಿಕ್ಯೂಟಿವ್ ಆಫೀಸು ಕ್ಷೀರಸಾಗರ ಏನೇ ಒಂದು ಅವತಾರ ಮಾಡಬೇಕು ಅಂದರೆ ಅಲ್ಲಿ ಡಿಸೈಡ್ ಮಾಡಿ ಅಲ್ಲಿಂದ ಮುಂದೆ ಬರ್ತಾನೆ. ಈ PMO ಆಫೀಸ್ ಥರ PMO ಆಫೀಸಲ್ಲಿ ಏನೇ ಡಿಸಿಷನ್ ಬಂದ್ರೂ ಅಲ್ಲಿಂದ ಬರುತ್ತೆ. ಅದೇ ರೀತಿ ಇವನು ವೈಯತ್ ವಾಯ್ವೀರ್ಹಾಯ್. ವೈಯಂ ಅಂದರೆ ಭೂಮಿ, ಒಂದರ್ಥ ಭೂಮಿ. ಇದಕ್ಕೆ ಮೊದಲಾಳ್ವಾರ್ಗಳು 3 ಜನ, பொய்கை ஆழ்வார், பூதத்தாழ்வார், பேயாழ்வார் ಅಂತ.
ಪೊಯ್ಗೆ ಅನ್ನೋ ಒಂದು ತಟಾಕದಲ್ಲಿ ಅಯೋನಿಜರಾಗಿ ತಮ್ಮ ಅವತಾರ ಎತ್ತಿದ ಪೊಯ್ಗೆ ಆಳ್ವಾರ್, ಕೂದತ್ತಾಳ್ವಾರ್, ಪೇಯ ಆಳ್ವಾರ್, ಇವ್ರು 3 ಜನನು ತಿರುಕ್ಕೋವಲೂರು ಅಂತ ಕಾಶ್ಮೀರದ ಇದು ಕಾಂಚೀಪುರದ ಹತ್ರ ತಿರುಕ್ಕೋವಲೂರು ಅಂತ ಒಂದಿದೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಇರುವಾಗ ಒಂದು ಆಶ್ರಮದ ಹತ್ರ ಒಂದು ಆಶ್ರಯ ಪಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಮೊದಲು ಪೊಯ್ಗೆ ಆಳ್ವಾರ್ ಹೋಗ್ತಾರೆ. ಪೊಯ್ಗೆ ಆಳ್ವಾರ್ ಹೋದಾಗ ಅದು ಒಂದು ಓಣಿ ಒಳಗೆ ಹೋಗಿ ಅಲ್ಲೊಬ್ಬರು ಗುರುಗಳಿರ್ತಾರೆ. ಗುರುಗಳ ಹತ್ರ ಕೇಳ್ತಾರೆ, ನಮಗೆ ಒಂದು ಸ್ವಲ್ಪ ನನಗೆ ಉಳ್ಕೊಳ್ಳೋಕ್ಕೆ ನನಗೆ ಸ್ವಲ್ಪ ಸ್ಥಳ ಕೊಡಿ ಅಂತ. ಅವ್ರು ಹೇಳ್ತಾರೆ, ஒருவர் படுக்கலாம், இருவர் ಅಮರಲಾಂ, ಮೂರು ಪೇರ್ ನಿಕ್ಕಲಾಂ ಅಂತ. ಅಂದರೆ ಒಬ್ಬರು ಮಲ್ಕೊಳ್ಳೋಷ್ಟು ಜಾಗ ಇದೆ, ಇಬ್ಬರು ಬಂದರೆ ಕೂತ್ಕೋಬೋದು, ಮೂರನೇವ್ರು ಬಂದರೆ 3 ಜನ ನಿಂತ್ಕೋಬೋದು. ಸರಿ, ಒಬ್ಬರು ಪೊಯ್ಗೆ ಆಳ್ವಾರ್ ಬರ್ತಾರೆ. ಪೊಯ್ಗೆ ಆಳ್ವಾರ್ ಬಂದು ಅಲ್ಲಿ ನಿಂತಾಗ ಜೋರು ಮಳೆ, ಏನು ಕತ್ಲು, ಆಗೆಲ್ಲ ದೀಪ ಇರಲಿಲ್ಲ, ಈ ಗಾಳಿಯಿಂದ ದೀಪನೂ ಹೊರಗ್ಬಿಡುತ್ತೆ. ಇನ್ನೊಬ್ಬರು ಬಂದು ಕದವನ್ನು ತಟ್ತಾರೆ. ಕದವನ್ನು ತಟ್ಟಿದಾಗ ಬಂದು ನನಗೊಂದು ಸ್ವಲ್ಪ ಅವಕಾಶ ಕೊಡಿ, ನನಗೆ ಮಳೆ ಬರ್ತಾ ಇದೆ, ಸ್ವಲ್ಪ ವಿಶ್ರಾಂತಿ ತೊಗೊಳಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಆಗ ಪೊಯ್ಗೆ ಅವರು ಹೇಳ್ತಾರೆ, 1 ನಿಮಿಷ ಇರಪ್ಪ, ಒಳಗಡೆ ಓನರ್ ಇದ್ದಾರೆ, ಅವ್ರನ್ನ ಕೇಳ್ಕೊಂಡು ಬರ್ತಾರೆ. ಸರಿ, ಅವ್ರು ಕೇಳ್ಕೊಂಡು ಬಂದಾಗ ಅವರನ್ನು ಇಬ್ಬರು ನಿಂತ್ಕೊಂಡು, ಇಬ್ಬರೂ ಸಮಮನಸ್ಕರು, ನಾರಾಯಣನ ಬಗ್ಗೆನೇ ಚಿಂತನೆ ಮಾಡುವಂಥವ್ರು, ಸಮಮನಸ್ಕರಾದ್ರಿಂದ ಅವರವರು ಇವಾಗ ನಾವಾದರೆ ಆ ಟಿ ವಿ ಸೀರಿಯಲ್ ಚೆನ್ನಾಗಿದೆ, ಆ ಟಿ ವಿ ಸೀರಿಯಲ್ ನೋಡ್ತಾ ಇದೀಯಾ, ಈ ಟಿ ವಿ ಸೀರಿಯಲ್ ಅವಳು ಹೋಗ್ಬಿಟ್ಲು ನೋಡಿದ್ಯಾ, ಇದೇ ಮಾತಾಡ್ತೀವಿ ಹೊರತು ದೇವ್ರ ಬಗ್ಗೆ ಮಾತಾಡಲ್ಲ. ಆದರೆ ಅವರಿಬ್ಬರು ಆಳ್ವಾರುಗಳು ಸಮಮನಸ್ಕರಾದ್ರಿಂದ ದೇವ್ರ ಬಗ್ಗೆನೇ ಚಿಂತನೆ ಮಾಡ್ಕೊಂಡು ದೇವ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅಟ್ಟದು ಇನ್ನೂ ಮತ್ತೆ ಕದಾನ ಯಾರೋ ತಟ್ತಾರೆ. ಕದ ತಟ್ಟಿದಾಗ ಇವ್ರು ಬಾಗಿಲು ತೆಗೆದು ಮತ್ತೆ ಪರ್ಮಿಷನ್ ಕೇಳ್ಕೊಂಡು ಬರ್ತಾರೆ. 3 ಜನ ನಿಂತಿರ್ತಾರೆ. 3 ಜನ ನಿಂತಿರುವಾಗ ಅಲ್ಲಿ 3 ಜನನೂ ಒಂದು ಥಲಿ ಅಮ್ಮಕ್ಕದಂಗೆ ಆಗುತ್ತೆ. ಇಷ್ಟೇ ಜಾಗ, 3 ಜನ ಬಿಟ್ಟರೆ ಅಲ್ಲಿ ಯಾರು ನಿಲ್ಲಕ್ಕಾಗಲ್ಲ. ಇದ್ಯಾರು ಬಂದವರು ಅಂತ ಹೇಳಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಪೊಯ್ಗೆ ಅವ್ರು ಮೊದಲು ಹೇಳ್ತಾರೆ, ವಯ್ಯಂ ತಗಳಿಯ ವಾರ್ಕಡಲೆ ನೆಯ್ಯಾಗ ಒಯ್ಯ ಕದಿರೋನ್ ವಿಳಕ್ಕಾಗ ಅಂತ. ಅಂದರೆ ಭೂಮಿ ದೀಪದ ಥರ, ಮತ್ತು ಆ ಕಡಲು ಅಂದರೆ ಸಮುದ್ರ ಬಂದು ತುಪ್ಪ, ಕದಿರ ಅಂದರೆ ಸೂರ್ಯನೇ ದೀಪವಾಗಿರಲಿ ಅಂದ ಬತ್ತಿಯಾಗಿರಲಿ ಅಂತ ಹೇಳ್ಬಿಟ್ಟು 100 ಪಾಸ್ತ್ರ ಹೇಳ್ತಾರೆ. ಅಲ್ಲಿ ಅವ್ರಿಗೂ ಏನು ಕಾಣಲ್ಲ ಅಲ್ಲಿ. ಇದಾದ ಮೇಲೆ ಉದತ್ತಾಳ್ವಾರ್ ಹೇಳ್ತಾರೆ, ಅನ್ಬೇ ತಗಳಿಯ ಆರವೇ ನೇಯಾಗ ಇನ್ಬುರಿ ಶಿಂದೆ ಇಡುತ್ತರಿಯ. ಅಂದರೆ ನನ್ನ ಮನಸ್ಸೇ ನಿನಗೆ ದೀಪ ಆಗಲಿ, ನನ್ನ ಒಂದು ಚಿಂತನೆಗಳು ನಿನಗೆ ಬತ್ತಿ ಆಗಲಿ ಅಂತ ಹೇಳ್ತಾರೆ. ಆವಾಗಲೂ ಏನೂ ಕಾಣಲ್ಲ. ಇವರು ಬಿಟ್ಟು ತಿರುಕ್ಕಂಡೇನ್ ಪೊನ್ಮೇನಿಕ್ಕಂಡೇನ್ ಅಂತಾರೆ ಪೇಯ ಆಳ್ವಾರ್. ಅಂದರೆ ತಿರುಕ್ಕಂಡೆ ಅಂದರೆ ಲಕ್ಷ್ಮೀನ ನೋಡಿದೆ. ಮೊದಲು ತಿರುಮಾರ್ಗದಲ್ಲಿರುವ ಲಕ್ಷ್ಮಿನ ಮೊದಲು ನೋಡ್ತಾರೆ. ಅದಾದ ನಂತರ ಪೊನ್ಮೇನಿಕ್ಕಂಡೆ, ಪೊನ್ನಂದರೆ ಚಿನ್ನದ ಒಂದು ಮುಖ, ಚಿನ್ನವಾಗಿ ಹೊಳಿತಾ ಇರುವ ಒಂದು ಮುಖ, ಆ ಒಂದು ಮುಖದಲ್ಲಿ ಆಕಾರವನ್ನು ನೋಡಿದೆ ನಾನು ಅಂತ. ಅವರಿಗೆ ಸಿಕ್ಕಿತು ಭಾಗ್ಯ. ಈ 3ರಲ್ಲಿ ಅವ್ರಿಗೆ ಸಿಕ್ತು ಭಾಗ್ಯ. ಅದೇ ರೀತಿ ಈ ಒಂದು ಆಳ್ವಾರ್ಗಳ ಒಂದು ಶ್ರೀ ಸೂಕ್ತಿನಲ್ಲಿ ಮೊದಲು 3 ಆಳ್ವಾರ್, ಪ್ರಥಮ ಆಳ್ವಾರ್ ಅಂತ ಹೇಳ್ತಾರೆ ಅವ್ರಿಗೆ. ಅವರು ನಮಗೆ ಒಂದು ಭೂಮಿನೇ ವಯ್ಯಂ ಅಂದರೆ ಭೂಮಿಯಲ್ಲಿ ವಯ್ಯತ್ತು வாழ்வீர்கள் ಅಂದರೆ ಭೂಮಿಯಲ್ಲಿ ಶಲ್ವರಾಗಿ, ಅಂದರೆ ಸುಖವಾಗಿ ಮತ್ತು ಸಮೃದ್ಧಿಯಾಗಿ, ಶಲ್ವ ಅಂದರೆ ಸಮೃದ್ಧಿಯಾಗಿ ಬಾಳ್ತಾ ಇರುವ ವಾಯ್ವೀರ್ಗಾಯ್ ನಾಳಂ ನಂಪಾವೈಕು ಶಯ್ಯಂ ಕಿರಿಶೈಗಳು ಕೇಳಿರೋ. ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅದರ ಬಗ್ಗೆ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾಳೆ. ಪಯ್ಯತ್ತು ಹಿಂದ ಯಾರಿಗೋಸ್ಕರ?
ಪಾರ್ಕಡಲು ಪಯ್ಯತ್ತು ಹಿಂಡ್ರ ಕ್ಷೀರಾಬ್ಧಿ ಶೇನನ್ನ ನಾವು ಸ್ತುತಿ ಮಾಡೋಕ್ಕೋಸ್ಕರ ಏನು ಮಾಡಬೇಕು? ನಯ್ಯುಣ್ಣೋಂ ಪಾಲುಣ್ಣೋಂ. ತುಪ್ಪ ತಿನ್ನೋಂಗಿಲ್ಲ, ಹಾಲು ಕುಡಿಯೋಂಗಿಲ್ಲ, ನಾಟ್ಕಾಲೆ ನೀರಾಡಿ, ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ. ಇಲ್ಲಿ ನಯ್ಯುಣ್ಣೋಂ ಪಾಲುಣ್ಣೋಂ ಅಂದರೆ ಭಗವಂತನ ಚಿಂತನೆ ಬಿಟ್ಟು ಮಿಕ್ಕಿದ್ದೇನು ಮಾಡಬಾರ್ದು ಅಂತ. ಮೈಯಿಟ್ಟೆಯ್ದೋ ಕಾಡಿಗೆ ಎಲ್ಲ ಹಚ್ಕೊಳ್ಳಲ್ಲ. ಮೈಯಿಟ್ಟೆಯ್ದೋ ಮಲರಿಟ್ಟು ಯಾವ ಮುಡಿಯೋ ಅಂದರೆ ಮಲರಿಟ್ಟು ನಿನಗೆ ಮುಡಿಸ್ಬಿಟ್ಟು ನಾವು ಮುಟ್ಕೋತೀವಿ. ಈ ಸುಮಂಗಲಿಯರಿಗೆ ಹೂವು ಮುಟ್ಕೋಬಾರ್ದು ಅಂತ ಹೇಳಬಾರ್ದು. ಅದಕ್ಕೋಸ್ಕರ ಗೋದೆ ಮಾಡಿರೋ ಎಲ್ಲ ಒಂದು ಪದ್ಯದಲ್ಲೂ ಏನಂದರೆ ಅಮಂಗಲವಾದ ಪದಗಳನ್ನು ಯಾವುದನ್ನು ಬಳಸಿಲ್ಲ. ನಾವು ಮುಟ್ಕೋಬಾರ್ದು ಅಂತ ಹೇಳಲಿಲ್ಲ. ಮಲರಿಟ್ಟು ಯಾವ ಮುಡಿಯೋ ನಿನಗಿಟ್ಬಿಟ್ಟು ನಾವು ಇದು ಮಾಡ್ತೀವಿ. ಭಾಗವತದಲ್ಲಿ ಇದರಲ್ಲಿ ಮಹಾಭಾರತದಲ್ಲಿ ಬರುತ್ತೆ, ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ನೀನು ತಿನ್ನೋ ಆಹಾರ ಯಾವುದೂ ಸರಿ ಇಲ್ಲಪ್ಪ. ಅರ್ಜುನ ಕೇಳ್ತಾನೆ, ಏನು ಮಾಡಬೇಕು ಕೃಷ್ಣ ಅದಕ್ಕೆ ಅಂತ. ನನಗೆ ನೀನು ತೋರಿಸು, ನೀನು ತೋರಿಸಿದ್ರೆ ಅದನ್ನು ನಾನು ಶುದ್ಧ ಮಾಡಿಕೊಡ್ತೀನಿ. ಅದಕ್ಕೇ ನೀಕಿ ಚೂಪಲು ಮಾಕಿ ಮೇಪಲು ಅಂತ. ಅಂದರೆ ನಿನಗೆ ಸುಮ್ಮನೆ ತೋರಿಸ್ತೀನಿ, ಮಿಕ್ಕಿದ್ದು ನಾನು ತಿಂತೀನಿ ಅಂತ. ಈ ಕೆಲವರು ಹಾಸ್ಯ ಮಾಡ್ತಾರೆ. ಈ ನಾವು ನೈವೇದ್ಯ ಮಾಡುವಾಗಲ್ಲ ಹಿಂಗೆ ತೋರಿಸ್ಬಿಟ್ಟು ಹಿಂಗೆ ಮಾಡ್ತೀವಿ. ಅಂದರೆ ಎನಕುಂಡು ಒಣಕಿಲ್ಲ ಅಂತ. ಅಂದರೆ ಹಾಸ್ಯಕ್ಕೋಸ್ಕರ ಇದು. ಅವನು ನೀವು ಎಲ್ಲಿಟ್ರೂ ತಗೋತ, ಅವನಿಗೆ ಬೇಕು ಅಂದರೆ ಎಲ್ಲಿಟ್ರು ಅವನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಾವು ಅವಲಕ್ಕಿ ಬಿಟ್ಟು ಬೇರೆ ಏನೂ ಮಾಡಲ್ಲ ಮನೆಯಲ್ಲಿ. ಈ ಕೃಷ್ಣಾಷ್ಟಮಿಗೆ ನಾವು ಅಷ್ಟೊಂದು ಭಕ್ಷಣ ಆ ಒಂದು ಸ್ವೀಟುಗಳು 8 ವಿಧ 10 ವಿಧ ಸ್ವೀಟು. ಅವನು ಒಂದು ದಿವಸ ಒಂದು ರವೆ ಉಂಡೆ ತಿಂದ್ಬಿಡ್ಲಿ, ಮಾರನೇ ದಿವಸ ಏನೂ ಇಡಲ್ಲ ಅವನಿಗೆ. ಒಂದು ಇಡೀ ಆ ಅವಲಕ್ಕಿ ನೆನೆಸೂ ಇಡಲ್ಲ, ಹಾಗೆ ತೊಗೊಂಬಂದಿಡ್ತೀವಿ. ಆ ರೀತಿ ನಾವು ಕೊಟ್ಟವನಿಗೆ ಕೊಡಲ್ಲ. ನಮಗೆಲ್ಲ ಕೊಟ್ಟವನವನು ಅವನಿಗೆ ಕೊಡಲ್ಲ. ಇನ್ನು ಮಿಕ್ದವ್ರು ಬಂದು ಕೇಳಿದ್ರೆ ಕೊಡ್ತೀವಾ? ಆ ರೀತಿ ಮಲರಿಟ್ಟು ಯಾ ಮುಡಿಯೋಂ ಶಯ್ಯಾದನ ಶಯ್ಯೋಂ. ಯಾವುದನ್ನು ಮಾಡಬಾರ್ದು, ಯಾವುದು ಮಾಡಬಾರ್ದೋ ಅದನ್ನು ಮಾಡಬಾರ್ದು. ಶಯ್ಯಾದನ ಶಯ್ಯೋಂ ತೀಕ್ರುಳೆ ಚಂಡ್ರೋದಂ. ಗಾಸಿಪಿಂಗ್ ಮಾಡಬಾರ್ದು. ಗಾಸಿಪಿಂಗ್ ಇವಾಗ ಮಾಡ್ತಾ ಇರೋರೇ ಜಾಸ್ತಿ. ಅದೇ ತೀಕ್ರುಳೆ ಚಂಡ್ರೋದಂ. ಅವಳ ಬಗ್ಗೆ ನೋಡು, ಆ ಪಕ್ಕದ ಮನೆ ಹುಡುಗಿ ಯಾರ ಜೊತೆ ಓಡೋದ್ಲಂತೆ. ಇದೇ ನಾವು ಮಾತಾಡೋದು, ಬೇರೆ ಏನೂ ಮಾತಾಡಲ್ಲ. ಇಲ್ಲಿ ಬಂದು ದೇವಸ್ಥಾನಕ್ಕೆ ಬಂದು ಆ ಅಮ್ಮ ಯಾಕೆ ಹಂಗಾಡ್ತಾಳೆ? ದೇವ್ರನ್ನೆಲ್ಲ ನೋಡಲ್ಲ. ಯಾಕಂದ್ರೆ ಆಮೇಲೆ ಅವನು ಒಂದೇ ಕಡೆ ನಿಂತಿರ್ತಾನಲ್ಲ, ಟೈಮ್ ಇರುತ್ತೆ, ಆಮೇಲೆ ನೋಡ್ಕೋಬೋದು. ಇಲ್ಲಿ ಓಟ ಬಿಟ್ರೆ ಇದು ಆರತಿ ಮಾಡುವಾಗ ಮಾತಾಡೋದು. ಯಾಕಂದರೆ ಅವ್ರಿಗೆ ಟೈಮೇ ಸಿಗಲ್ಲ. ಆಮೇಲೆ ಅರ್ಜೆಂಟ್ ಹೋಗ್ಬಿಡ್ಬೇಕು. ಅದಕ್ಕೇ ಕೆಲವರಿಗೆ ಈ ಮಾರ್ಗಶಿರ ಮಾಸದಲ್ಲಿ ಆರತಿ ಮಾಡುವಾಗ ಸೈಲೆಂಟಾಗಿರಿ. ಆಮೇಲೆ ಪ್ರಸಾದ ಆದಮೇಲೆ ಇಬ್ಬರು ಕೂತ್ಕೊಂಡು ಮಾತಾಡಿ ಬೇಕಾದ್ರೆ ಮನೆಗೆ ಹೋಗಿ ತಿಂಡಿ ಮಾಡಬೇಕು ಅಂದರೆ ಇಲ್ಲಿಂದಾನೇ ಸ್ವಿಗ್ಗಿ ಆರ್ಡರ್ ಮಾಡಿಬಿಡಿ ಅಂತ. ಆ ಟೈಮ್ ಉಳಿಯುತ್ತಲ್ಲ, ದೇವ್ರನ್ನ ಅಟ್ಲೀಸ್ಟ್ ಇದು ಮಾಡ್ಕೊಳ್ಳಿ ಅಂತ. ಶಯ್ಯಾದನ ತೀಕ್ರುಳೆ ಚಂದ್ರೋದಂ ಅಯ್ಯಮಂ ಪಿಚ್ಚಯಂ. ಅಯ್ಯಮಂ ಅಂದರೆ ದಾನವನ್ನು ಕೊಡಬೇಕು. ಈ ದಾನದ ಬಗ್ಗೆ ನಾಳೆ ಹೇಳ್ತೇನೆ. ಪಿಚ್ಚಯಂ ಭಿಕ್ಷೆ, ಆಂದನೆಯಂ ಕೈಗಾಟಿ ಉಯ್ಯುಮಾರೆಣ್ಣಿ ಉಗಂದು. ಇದನ್ನೆಲ್ಲ ನಾವು ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಪಾಶ್ಯದಲ್ಲಿ ಹೇಳ್ತಾಳೆ. ಶತಮಕ ಮಣಿಮೀಲ ಚಾರು ಕಲ್ಲಾರ ಹಸ್ತಾತ್ ಸ್ತನಭರಣಿಮಿದಾಂಗಿ ಸಾಂದ್ರವಾತ್ಸಲ್ಯ ಸಿಂಧು ಅಳಕ ವಿನೀತಾಗಿ ಸಕ್ವಿರಾ ಕೃಷ್ಣನಾಥ ವಿಲಸತರಿತಗೋದ ವಿಟ್ಟು ಚಿತ್ತಾತ್ಮಜಾನಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರುವೇ ನಮಃ. ಶ್ರೀ ಗೋದಾಯೈ ನಮಃ. ಹೀಗೆ ಇನ್ನು ಹೆಚ್ಚು ಜನಗಳು ಬಂದು ಈ ಮಾರ್ಗಶೀರ್ಷ ಮಾಸದಲ್ಲಿ ಮುಖ್ಯವಾಗಿ ದೇವರ ಒಂದು ಕೀರ್ತನೆಗಳು ಕೇಳ್ತಾ ಇದ್ದರೆ ನಮಗೆ ಅದೇ ಪುಣ್ಯ.
ಅದು ಇದು ಮಾತಾಡೋ ಬದಲು 1 ಗಂಟೆ ಕಾಲ ಅಟ್ಲೀಸ್ಟ್ ಇಲ್ಲಿ ಬಂದು ದೇವರ ಒಂದು ಸ್ಮರಣೆ ಮಾಡ್ತಾ ಇದ್ದಂಗೆ ಈ ದೇವಸ್ಥಾನದ ವೈಬ್ರೇಷನ್ನು ನಮಗೆ ಎಲ್ಲೋ ಎತ್ಕೊಂಡು ಹೋಗುತ್ತೆ. ಆದ್ದರಿಂದ ಇನ್ನು ನಿಮ್ಮ ಪಕ್ಕದ ಮನೆಯವರು ನಿಮ್ಮ ಫ್ರೆಂಡ್ಸ್ಗೆಲ್ಲ ಮೆಸೇಜ್ ಕಳಿಸಿ ಬರೋಕ್ಕೆ ಹೇಳಿ. ಇದು ನಾನು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಹೇಳ್ತಾ ಇಲ್ಲ. ಬಂದರೆ ಅವರ ಶ್ರವಣ ಯಾವಾಗಲೂ ಮೊದಲು ಶ್ರವಣ, ಪಠನ, ಆಮೇಲೆ ಕೀರ್ತನ. ಪಠಣ, ಮನನ, ಕೀರ್ತನ ಈ ರೀತಿ ಇರಬೇಕು. ಮೊದಲು ಶ್ರವಣ ಆಗಲಿ, ಆವಾಗ ನಿಮ್ಮಲ್ಲೇ ಒಬ್ಬರು ಮುಂದಿನ ವರ್ಷನೋ ಇಲ್ಲ ಅದರ ಮುಂದಿನ ವರ್ಷನೋ ಇಲ್ಲಿ ಉಪನ್ಯಾಸ ಮಾಡುವಂಥ ಒಂದು ಚಾಕುಚಕ್ಷತೆ ಹೊಂದಿದ್ದೀರಾ ನೀವು. ಅದರಿಂದ ಎಲ್ಲರೂ ಎಷ್ಟು ಜನ ಆಗುತ್ತೋ ಅಷ್ಟು ಜನ ಕರ್ಕೊಂಬನ್ನಿ. ಅದು ಅವ್ರಿಗೂ ಒಳ್ಳೆಯದಾಗುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ.